ತೆಗಿರ ಬಾಗ್ಲು ತೆಗಿರಲೇ ತೆಗಿರ ನನ್ನ ಮಕ್ಕಳ್ರ. ಓಹೋ, ಬಡವಾರಲ್ಲಿ ಜಾತ್ರೆಗೆ ಬಂದ ಜನರಲ್ಲೆಲ್ಲ ನಾನೇ ಬುದ್ಧಿವಂತ ಅಂತ ಆ ಜನಕ್ಕೆ ಗೊತ್ತಾಗದಿದ್ರು ಪರವಾಗಿಲ್ಲ, ಆದ್ರೆ ನನಗೆ ಮಾತ್ರ ಗೊತ್ತಾಯ್ತು. ಯಾಕೆ ಅಂತ ಕೇಳಿ, 15,000 ರೂಪಾಯಿ ಹಸುನ 8,000 ರೂಪಾಯಿ ಚೌಕಾಸಿ ಮಾಡೋದಂದ್ರೆ ಅಷ್ಟು ಈಸಿನ? ಅದರಲ್ಲೂ ನಮ್ಮ ಹಳ್ಳಿ ಜನ ಅಷ್ಟು ಬೇಗ ಒಪ್ಕೊಂಡ್ಬಿಡ್ತಾರ ಅರ್ಧಕ್ಕರ್ಧ ಪ್ರೈಸ್ಗೆ. ಆದ್ರೆ ನಾನು ಮಾವನ್ ಬಿಟ್ಟೆ ನೋಡಿ ಒಂದಷ್ಟು ಡೈಲಾಗ್ಗಳು ಹಂಗೆ ಕರ್ಗೋಗ್ಬಿಟ್ರು, 8,000 ರೂಪಾಯಿ ಕೊಟ್ಬಿಟ್ರು. ಆದ್ರೆ ಎಂತ ಹಸು ಗೊತ್ತೇನ್ರಿ, ಆಹಾ, ದಿನಕ್ಕೆ ಮಿನಿಮಮ್ ಅಂದ್ರೆ 8 ರಿಂದ 10 ಲೀಟರ್ ಹಾಲು ಮಿನಿಮಮ್, ಅರ್ಧ ಬುಟ್ಟಿ ಸಗಣಿ, ಆಮೇಲೆ 1-1.5 ಲೀಟರ್ ಗಂಜಲ ಮಿಸ್ಸೇ ಇಲ್ಲ. ಲೆಕ್ಕ ಹಾಕೊಂಡ್ರೆ ಒಂದು ದಿನಕ್ಕೆ ಹೆಚ್ಚು ಕಮ್ಮಿ ಒಂದು 250 ರಿಂದ 300 ರೂಪಾಯಿ, 250 ರೂಪಾಯಿ ಇಟ್ಕೊಳ್ರಿ, 250 ರೂಪಾಯಿ ಗ್ಯಾರಂಟಿ. ಅಂದ್ರೆ ಒಂದು ತಿಂಗಳಿಗೆ 7,500, ವರ್ಷಕ್ಕೆ 80 ಚಿಲ್ಲರೆ ಸಾವಿರ. ಇದಕ್ಕಿಂತ ಒಳ್ಳೆ ಇನ್ವೆಸ್ಟ್ಮೆಂಟ್ ಬೇಕಾ? ಫುಲ್ ಖುಷಿಯಾಗಿ ಬಂದು ಫುಲ್ ಮೀಲ್ಸ್ ಮಾಡಿದೆ, ಮನೆಗೆ ಬಂದು ಕಾಚಿ ಮಾಡಿದೆ, ಸಂಜೆ ಹೋಗ್ಬಿಟ್ಟು ಹಾಲು ಕರಿಯೋಣ ಅಂತ ಹೋದೆ. ಆಗ ಜಾರ್ಜ್ ಎದೆಗೆ ಒದಿತು. ಅವಾಗ ಗೊತ್ತಾಯ್ತು ನಾನು ತಂದಿರೋದು ಹಸು ಅಲ್ಲ, ದೊಡ್ಡ ದನ ಅಂತ. ಹತ್ತರಿಕೆ ಮೋಸ ಹೋಗ್ಬಿಟ್ನಲ್ರಿ. ನಾನು ಏನೋ ಕಷ್ಟಪಟ್ಟು ಬೇರೆ ಕೆಲ್ಸಕ್ಕೆ ಹೋಗೋಣ ಅಂತ ಟ್ರೈ ಮಾಡಿದೆ, ಆದ್ರೆ ಹಳೆ ಗಂಡನ ಪಾದ್ವೆ ಗತಿ ಅಂತ ನಮಗೆ ಬೇರೆ ಕೆಲಸ ಬರಲ್ಲ. ಅದಕ್ಕೆ ಛೋಟಾ ಚಾಂಪಿಯನ್ ಪ್ರೋಗ್ರಾಮಿಗೆ ಬಂದ್ಬಿಟ್ಟಿದ್ದೀನಿ. ನಮಗೆ ಬರೋ ಕಸಬು ಇದೊಂದೇ, ನಿಮ್ಮ ಹತ್ರ ಮಾತಾಡೋದು, ನಿಮ್ಮನ್ನ ನಗ್ಸೋದು, ತರಲೆ ಮಾಡೋದು, ಛೋಟಾ ಚಾಂಪಿಯನ್ಸ್ ಜೊತೆ ಆಟ ಆಡೋದು. ಸೊ ಅದಕ್ಕೆ ಹಸು ಗಿಸು ಎಲ್ಲ ಬೇಡ. ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಬರೋಣ ಅಂದ್ರೆ ಟೈಮ್ ಬೇರೆ ಆಗೋಗಿತ್ತು, ಶೋ ಸ್ಟಾರ್ಟ್ ಮಾಡಬೇಕಾಗಿದೆ. ಅದಕ್ಕೆ ಅದೇ ಗೆಟಪಲ್ಲಿ ಬಂದ್ಬಿಟ್ಟಿದ್ದೀನಿ. ಸೊ ಇವಾಗ ನಮ್ಮ ಕಾಸ್ಟ್ಯೂಮ್ ಚೇಂಜ್ ಆಗಿದೆಯೋ ಬಿಟ್ಟಿದೆಯೋ, ಒಂದು ಕಾನ್ಸೆಪ್ಟ್ ಮಾತ್ರ ಚೇಂಜ್ ಆಗಿದೆ. ಇವತ್ತಿನ ಛೋಟಾ ಚಾಂಪಿಯನ್ ತುಂಬಾ ಸ್ಪೆಷಲ್ ಆಗಿದೆ. ಮೊದಲನೇದಾಗಿ ಬಂದಿರುವಂತಹ ಎಲ್ಲ ಬಂಧುಗಳಿಗೆ ಹಾಗೂ ಮನೇಲಿ ಕೂತಿರುವಂತಹ ಎಲ್ಲ ನಮ್ಮ ಆತ್ಮೀಯ ಮಿತ್ರರು ಹಾಗೂ ವೀಕ್ಷಕರಿಗೆ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ರಾಮರಾಜ್ ಧೋತಿ ಮತ್ತು ಶರ್ಟ್ ಅರ್ಪಿಸುವ ಛೋಟಾ ಚಾಂಪಿಯನ್ ಚಿಕ್ಕವ್ರ ಮಸ್ತಿ ದೊಡ್ಡವ್ರ ಕುಸ್ತಿ ಸೀಸನ್ 2, ಪವರ್ಡ್ ಬೈ ಹಿಂದೂಸ್ತಾನ್ ಇನ್ಫ್ರಾಕಾನ್ ಇಂಡಿಯಾ ಲಿಮಿಟೆಡ್, ಬೆವರೇಜ್ ಪಾರ್ಟ್ನರ್ ರಿಯಲ್ ಫ್ರೂಟ್ ಜ್ಯೂಸ್. ಇವತ್ತು ಛೋಟಾ ಚಾಂಪಿಯನ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನು ಅಂದ್ರೆ ಛೋಟಾ ಚಾಂಪಿಯನ್ಗಿಂತ ಸ್ವಲ್ಪ ಬಡ ಚಾಂಪಿಯನ್ಸ್ ಅಂತ ಹೇಳ್ಬೋದು. ಏನಂದ್ರೆ ನಮ್ಮ ಆರ್ಟಿಸ್ಟ್ಗಳೆಲ್ಲ, ಅಂದ್ರೆ ನಮ್ಮ ಸೀರಿಯಲ್ ಅಲ್ಲಿ ಬರುವಂತ ಆರ್ಟಿಸ್ಟ್ಗಳು, ಸಿನಿಮಾದಲ್ಲಿ ಮಾಡುವಂತ ಆರ್ಟಿಸ್ಟ್ಗಳೆಲ್ಲ, ನೀವ್ ಯಾಕೆ ನಮ್ಮನ್ನ ಕರೆಯಲ್ಲ, ನಮ್ಮನ್ನ ಕರೆದು ನಮ್ಮ ಮಕ್ಕಳ ಜೊತೆ ಆಟ ಆಡ್ಸಲ್ಲ ಅಂತ ಬೈತಾ ಇದ್ರು. ಆದ್ರೆ ನಾವು ಏಜ್ ಲಿಮಿಟ್ ಇದೆ, ಪಾಪ ಅವ್ರಿಗೆ ಯಾವಾಗ ಮಕ್ಕಳು ಮಾಡ್ಕೊಳ್ಳಿ ಅಂತ ನಾವ್ ಯಾವಾಗ ಹೇಳಕ್ಕಾಗತ್ತೆ? ಆಗಲ್ವಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಒಂದು ಸ್ವಲ್ಪ ವಿಶಾಲವಾದ ಮನಸ್ಸಿಂದ, ಇಲ್ಲಪ್ಪ ನೀವು ಬನ್ನಿ, ನಿಮ್ಮ ಮಕ್ಕಳನ್ನ ಕರ್ಕೊಂಡ್ ಬನ್ನಿ, ಏಜ್ ಲಿಮಿಟ್ ಪರವಾಗಿಲ್ಲ, ಒಂದು ಸ್ವಲ್ಪ ಮೇಲಕ್ಕೆ ಮಾಡೋಣ, ಇದೊಂದು ಎಪಿಸೋಡಲ್ಲಿ ಊಫಿ ಮಾಡ್ಬಿಡ್ತೀವಿ ಅಂತ ಹೇಳಿ ನಾವ್ ಇವಾಗ ಅವ್ರನ್ನ ಕರ್ಸಿದ್ವಿ. ಎಲ್ಲ ನಿಮಗೆ ಗೊತ್ತಿರೋರೆ, ಅವರು ಅವರ ಮಕ್ಕಳ ಜೊತೆ, ಅವರ ಫ್ಯಾಮಿಲಿ ಜೊತೆ ಯಾವ ತರ ಆಟ ಆಡ್ತಾರೆ ನೋಡೋಣ. ಸೊ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಇವತ್ತಿನ ಸಂಚಿಕೆಯ ಮೊದಲನೇ ಛೋಟಾ ಚಾಂಪಿಯನ್, ಪ್ಲೀಸ್ ವೆಲ್ಕಮ್ ಅಭಿಮನ್ಯ. ಈ ನಮ್ಮ ಅಭಿಮಾನ್ಯ ಅಲ್ಲವೇ ಅಲ್ಲ ಸಾಮಾನ್ಯ, ತನ್ನ ಮಾತಿನಲ್ಲೇ ಆಗ್ತಾನೆ ಲೋಕಮಾನ್ಯ. ಹೇಳು ಅಂದ್ರೆ ಸಾಕು ಚಟಪಟ ಅಂತ ಕೊನಗೋಲ್ ಹೇಳುವ ಈ ಪುಟ್ಟ ಪೋರ, ಕೈಗೆ ಮೃದಂಗ ಸಿಕ್ಕರೆ ಸಾಕು ಎಲ್ರು ಶಬಾಷ್ ಅನ್ನೋ ಹಾಗೆ ನುಡಿಸ್ತಾನೆ. ಅಭಿಮನ್ಯ ರೆಡಿ ಇದ್ದಾನೆ. ಅಪ್ಪ ಅಮ್ಮನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ವಂಡರ್ಫುಲ್ ಆರ್ಟಿಸ್ಟ್ ಹರಿಣಿ ಅಂಡ್ ಶ್ರೀಕಾಂತ್. ಇದೇನ್ ಈ ಪಾಟ್ ಹಿಂಗೈತೆ, ಈ ಪ್ಯಾಟೆ ಏನೋ ಛೋಟಾ ಚಾಂಪಿಯನ್ ಅಂತ ಕರ್ಕೊಂಡ್ಬಂದು ಈ ವಯ್ಯ ಅಕ್ಕಿ ಬೇಳೆ ದಿನಸಿ ತರಕ್ಕೆ ಗೊತ್ತಿಲ್ಲ ಜಾಗ ಎಲ್ಲಿ ಅಂತ ಛೋಟಾ ಚಾಂಪಿಯನ್ ಆಡ ಕರ್ಕೊಂಡ್ ಬಂದ್ಬಿಟ್ಟವ್ರಪ್ಪ ಇವ್ರು. ಹೆಂಗೆ ಅಂತ ಅದೆಲ್ಲ ಓಕೆ, ಅದೇನದು ಕನ್ನಡಕ ಹಂಗೆ ಇಟ್ಕೊಂಡಿರೋದು? ಅಯ್ಯೋ ಯಾಕೆ ಹೇಳ್ತೀಯ ಈ ವಯ್ಯನ್ನ? ಅಯ್ಯಪ್ಪ, ಈ ಮುಷ್ಟಿಗೆ ಈ ಕನ್ನಡಕ ಬೇರೆ ಬೇಕು. ಪಾಪ ಇದು ಮಾತು ಬರಲ್ವಾ? ಏನಪ್ಪ ಹೇಳ್ತೀಯ? ಮಾತಿಲ್ಲ, ಕತೆ ಇಲ್ಲ, ಸಂಸಾರ ಮಾಡ್ತೀವಿ 10 ವರ್ಷದಿಂದ ನಾನು. ಮಾತಿಲ್ಲ, ಕತೆ ಇಲ್ಲ, ಇದು ಬಂತು. ಏನ ತಂದವ್ರೆ? ಅಯ್ಯೋ ಬಣ್ಣ ಅಲ್ಲ ಅಲ್ಲ, ಬಣ್ಣ ಏನೇನ ತಂದವ್ರು? ಪೌಡ್ರು, ಇರೋ ಬಣ್ಣ ಸಾಲದು ಅಂತ ಪೌಡ್ರ್ ಬೇರೆ. ಚೆನ್ನಾಗಿದೆಯಲ್ಲಪ್ಪ ಬೆಳ್ಳಿಗೆ. ಯಾಕಪ್ಪ ನೀನ್ ಒಳ್ಳೆ ಕಾರು ಅಲ್ಲ, ಸ್ವಲ್ಪ ಇಂಗ್ಲಿಷ್ ಮುಚ್ಚಿ ವಯ್ಯಂಗೆ ಮಾತ್ ಬರಲ್ಲ. ಅದೇನೋ ಬಸ್ ಅಲ್ಲಿ ಹಾಕ್ಬಿಟ್ಟವ್ರಂತೆ. ಏನಪ್ಪ ಅದು? ನಾವು ಒಬ್ಬರು ಅದು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು. ನಿಮ್ಮಿಂದ ಇದು ಅಂತನಾ? ಅದೇನೋ ಇಂಗ್ಲಿಷ್ ಅಲ್ಲಿ ಹೇಳ್ತಾರಂತಲ್ಲ. ಸ್ವಲ್ಪ ಕುಂಟ ದುಚ್ಚು ಇದೆ, ಒಂಚೂರು ಹಂಗೆ ಒಂಚೂರು. ಎಲ್ಲ ಕೊಡ್ತಾನು ನಮ್ಮಪ್ಪ ಶಿವ. ಅವರು ಒಲಿದ್ರೆ ಕೊರಡು ಕೊಂದ್ರಿ ಬಂಗಾರ ಬಾಳವ್ವ. ತಾಯಿ ಅಂದ್ರೆ ತಾಯಿ ಆಗ್ಬೇಕಾಗಿಲ್ಲ, ತಾಯಿ ಆಗದೆ ಇರೋ ಹೆಣ್ಮಗಳು. ಇವಳು ಶಿಕ್ಷೆ ನೀಡಿದ್ರೆ ಬಾಳ ಬಂಗಾರ ತಾಯಿ, ಬೈದು ದುಡಿದ್ರೆ ಬಾಳ ಬೂದ್ ಕುಂಬಳಕಾಯಿ ಎಂದು.
ಮಾಡ್ಲಿ ಬಾ ಮಾಡು ನೋಡಿ ಹೆಂಗಾಡ್ತಾವ ನಿಮ್ಮಪ್ಪ. ಈಗ ನಿಮ್ಮ ಮಗನ ಸ್ಪೆಷಲ್ ಕ್ವಾಲಿಟಿ ಏನು ಹೇಳಿಪ್ಪ? ನಿನ್ಗೆ ಏನೇನು ಬರುತ್ತಾ ಹೇಳ, ನೀನೇ ಹೇಳ. ಹೇಳು. ತಗೊಳ ಇಟ್ಕೊಳ. ಏನೇನು ಬರುತ್ತಾ ನಿಂಗೆ ಟ್ಯಾಲೆಂಟ್ ಏನೇನು? ಹಾಂ, ಪೇಂಟಿಂಗಾ ಈಟಿಂಗಾ? ಪೇಂಟಿಂಗ್. ಆಮೇಲೆ ಮೃದಂಗ ಬರುತ್ತಾ? ನನಗೆ ಬರುತ್ತೆ, ಕೇಳಕ್ಕಾಗಲ್ಲ ಅಷ್ಟೇ. ಗುರುಚಾ? ಓಕೆ, ನೋಡ ಬಿಡ. ಕಮಾನ್ ತರ್ಸು ನೀನು ಮೃದಂಗ. ಅದನ್ನೇ ಅವನೇನು ನುಡಿಸ್ತಾನೋ ಅವ್ನ ಬಾಯಲ್ಲಿ ಹೇಳ್ತಾನೆ. ಹೇಳ್ಕೊಟ್ರೆ 2 ಲೈನೇ ಹೇಳಕ್ ಬರಲ್ಲ ನನಗೆ, ಇವೆಲ್ಲ ಹೇಳ್ಬೇಕಾ ನಾನು? ನುಡ್ಸಿರೋದು ಹಾಕ್ತೀನಿ ಆಯ್ತಾ? ಹೆಂಗಿದೆ ಅಂತ ಕೇಳು. ನಾನು ಮುಟ್ಟೋದೇ ಇಲ್ಲ, ಆದ್ರೂ ಸೌಂಡ್ ಹೆಂಗಿರುತ್ತೆ ಗೊತ್ತಾ? ಸೂಪರ್ ಆಗಿರುತ್ತೆ. ನೋಡೀಗ ಸ್ಟಾರ್ಟ್ ಮ್ಯೂಸಿಕ್. ಸೊ ಇವಾಗ ಮೊದಲನೇ ಸುತ್ತು ಜಿಲೇಬಿ, ಜೆಂಟಲ್ಮೆನ್, ಲೇಡಿ ಆ್ಯಂಡ್ ಬೇಬಿ. ಓಕೆ ಸರಿ, ಯಾರು ಇಲ್ಲಿರ್ತೀರೋ, ಯಾರು ಆಟದ ಮನೆಗೆ ಹೋಗ್ತೀರಾ? ನಾನು ಇಲ್ಲಿರ್ತೀನಿ. ಓಕೆ 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 ಹರಿಣಿ, ಈಗ ಏನ್ ಮಾಡ್ಬೇಕು ಅಂದ್ರೆ ಅಲ್ಲಿ ನಮ್ಮ ಒಬ್ಬ ಜೋಕರ್ ಇದ್ದಾನೆ, ಅಂದ್ರೆ ಡೆಮೋ ಕೊಡೋದಕ್ಕೆ. ಓಕೆ ಓಕೆ, ಅವ್ನು ಏನ್ ಮಾಡ್ಬೇಕು ಅಂತ ಮಾಡಿ ತೋರಿಸ್ತಾನೆ, ಅದನ್ನ ನಿನ್ನ ಮಗ ಮಾಡ್ಬೇಕು. ಓಕೆ, ಶುರು ಹಚ್ಕೊಳ ಕಂದ. ಬಲೂನನ್ನ ಕಾಲ್ ಮಧ್ಯದಲ್ಲಿ ಇಟ್ಟುಕೊಳ್ಳಬೇಕು. ಓಕೆ ಓಕೆ, ಆ ಥರ ಮೂವ್ ಮಾಡಿ 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 ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಂದು ಹಾಕಬೇಕು. ಏನು ಅಂದ್ರೆ ಸ್ಟಾರ್ಟಿಂಗ್ ಲೈನು ಎಂಡಿಂಗ್ ಲೈನ್ ಇದೆ. ಓಕೆ, ಗೊತ್ತಾಯ್ತಾ? ಓಕೆ, ಡನ್. ಈಗ ನಿಮ್ಮ ಪ್ರಶ್ನೆ, ನಿಮ್ಮ ಮಗು 90 ಸೆಕೆಂಡ್ಗಳಲ್ಲಿ ಎಷ್ಟು ಬಲೂನ್ಗಳನ್ನ ಫಿನಿಶ್ ಲೈನ್ ದಾಟಿಸಬಹುದು? 0 ಇಂದ 2, 3 ರಿಂದ 5, 6 ರಿಂದ 8, 9ಕ್ಕಿಂತ ಹೆಚ್ಚು. 3 ರಿಂದ 5. 3, 4, 5 ಹಾಕಿದ್ರೆ 10,000. ಅಕಸ್ಮಾತ್ 3ಕ್ಕಿಂತ ಕಮ್ಮಿ 5ಕ್ಕಿಂತ ಜಾಸ್ತಿ ಹಾಕಿದ್ರೆ ಗಾನ್ ಕೇಸ್. ಓಕೆ, ಸೊ ಇಟ್ ಶುಡ್ ಬಿ ವಿತ್ ಇನ್ ದಟ್. ಓಕೆ, 6 ರಿಂದ 8. ರಾಮರಾಜ್ ಧರಿಸಬೇಕು, ಈ ರಾಮರಾಜ್ ಧರಿಸಬೇಕು. ಏನೋ ನೀನು ಹೇಳು. ಅಲ್ಲ 6 to 8. 6 to 8. ಬಜರ್ ಫ್ರೀಸ್ ಮಾಡ್ತೀಯಾ? ಎಸ್. 1 2 3 ಬಜರ್. 6 ರಿಂದ 8 ಬಜರ್ ಅನ್ನ ಫ್ರೀಸ್ ಮಾಡಿ ಆಗಿದೆ. ಈಗ ನಾವು ಏನು ಮಾಡೋದಕ್ಕಾಗಲ್ಲ. ಆಲ್ ದ ವೆರಿ ಬೆಸ್ಟ್. ಆಟದ ಮನೆ ಪ್ಲೀಸ್. ಪಾಪ ಜನ ನೋಡಿದವ್ರು ನೀನು ಎಂತ ತ್ಯಾಗ ಮಾಡಿದ್ಯಾ ಲೈಫಲ್ಲಿ ಅನ್ಕೋಬೇಕು. ಎಲ್ಲ ಫುಲ್ಲು. ಓಕೆ, ಟೈಮ್ ಸ್ಟಾರ್ಟ್. ಬಾಬಾ ಕಮಾನ್, 6 ಹಾಕ್ಬೇಕು, ಇಲ್ಲಾಂದ್ರೆ ಗಾನ್ ಕೇಸು. ಲೈನ್ ಹಾಕು. ಒಂದು ಓಕೆ, ಒಂದು ಟೈಮ್ ರನ್ನಿಂಗ್. ಟೈಟ್ ಆಗಿ ಬೇಗ ಬೇಗ. 10,000. ಅಯ್ಯೋ ರೆಡಿ. ವಾವ್, ವೆರಿ ಗುಡ್. ಎಸ್. ಎರಡು ಗ್ರೀನ್ ತಗೋ. 4 ಬೇಕು. 20 ಸೆಕೆಂಡ್ ಆಗಿದೆ. ಓ ಎಸ್. ಬಿಡಿಸನ್ ಗ್ಯಾರಂಟಿ. ಮತ್ತೆ ಹೋಯ್ತು. ಅಲ್ಲ ಗೊತ್ತು. ವೆರಿ ಗುಡ್. ಟಚ್ ಆಯ್ತು ಲೈನು. ಟಚ್ ಆಯ್ತು. ಓಕೆ, 3. ಕ್ರಾಸ್ ಮಾಡ್ಬಿಡು. ಲೈನ್ ಕ್ರಾಸ್ ಮಾಡ್ಬಿಟ್ರೆ ಇನ್ನು ಅಯ್ಯೋ ಕಮಾನ್, ಬರಲ್ಲ. ತಿರ್ಗಾ ಇಲ್ಲಿಂದ ಇನ್ನು 35 ಸೆಕೆಂಡ್ ಇದೆ. ಟೆನ್ಷನ್ ತಗೋ. ಲೈನ್ ಕ್ರಾಸ್ ಮಾಡ್ಬಿಡು. ಈಗ ಹಾಕ್ಬಿಡು. ಶಬಾಷ್. ವೆರಿ ಗುಡ್. ಬಾ. 4 ಆಯ್ತು. 4 ಇನ್ನು 2 ಬೇಕಾಗಿರೋದು. ಲಾಸ್ಟ್ 30 ಸೆಕೆಂಡ್. ಲಾಸ್ಟ್ 30 ಸೆಕೆಂಡ್. ಬರ್ಲಿ. ಕ್ರಾಸ್ ಮಾಡ್ಬಿಡು ಲೈನ್. ಬರ್ಲಿ, ಆಚೆ ಬರ್ಲಿ. ವೆರಿ ಗುಡ್. ಕಮಾನ್. ಹಾಕು. ಇನ್ನೊಂದಿದೆ, ಬೇಗ ಬೇಡ್ಕೊ ದೇವ್ರ ಹತ್ರ ಬೇಡ್ಕೊ. ಅದು ಈಗ ಹೋದಿಲ್ಲ. ಲಾಸ್ಟ್ 15 ಸೆಕೆಂಡ್ಸ್ ಅಷ್ಟೇ ಇರೋದು. ಬೇಗ ನಮ್ದೇ ಒಂದು ಬೇಕಾಗಿದೆ. ಓನ್ಲಿ 1 ಲೆಫ್ಟ್. ಆಗತ್ತೆ ಅಂತ್ಯಾ? ಒಂದೇ ಒಂದು. ವೆರಿ ಗುಡ್, ವೆರಿ ಗುಡ್. ಒಂದೇ ಒಂದು. Yes! ಸೊ ನೆಕ್ಸ್ಟ್ ರೌಂಡ್ ಅಲ್ಲಿ ಮೀಟ್ ಮಾಡೋಣ. Yes. ಓಕೆ, ನೆಕ್ಸ್ಟ್ ಬರ್ತಾರೋ ಚೋಟಾ ಚಾಂಪಿಯನ್. ಪ್ಲೀಸ್ ವೆಲ್ಕಮ್ ರಕ್ಷಾ. ಮಾತಿನಲ್ಲೇ ಮೋಡಿ ಮಾಡಿ, ನಗುವಿನಲ್ಲೇ ಲಾಲಿ ಹಾಡಿ, ತುಂಟಾಟದಿಂದ ಎದುರಿರೋರ್ಗೆ ಜನ್ಮ ಜಾಲಾಡೋ ಈ ಪುಟಾಣಿ ರಕ್ಷಾ ಚೋಟಾ ಟೀಚರ್. ತಾನು ಕಲಿತಿದ್ದನ್ನ ಎಲ್ರಿಗೂ ಕಲಿಸಕ್ ಮುಂದಾಗೋ ಇವಳು ಸ್ವಂತ ಹಾಡು ಕಟ್ಟಿ ಹಾಡೋದ್ರಲ್ಲಿ ಪ್ರವೀಣೆ. ಡಿಫರೆಂಟ್ ಟ್ಯಾಲೆಂಟಿನ ಡಿಫರೆಂಟ್ ಬಾಲೆ ಇವತ್ತು ಎಲ್ರಿಗೂ ಆಡುತ್ತಾಳ ನಗುವಿನ ಉಯ್ಯಾಲೆ.
ರಕ್ಷಾ ಅವರ ಡ್ಯಾಡಿ ಮಮ್ಮಿನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಮೈಕೋ, ಮಂಜು ಅಂಡ್ ಮಂಜುಳಾ. ನಿನ್ನಂಥ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ನಿನ್ನಂಥ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ನೀನೆ ನನ್ನ ಜೀವ, ನೀನೆ ನನ್ನ ಪ್ರಾಣ, ಯಾವ ದೇವ ತಂದ ವರವೋ ಇನ್ನು ನಾನು ಅರಿಯೆನು. ನಿನ್ನಂಥ ಮಗಳು ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ನಿನ್ನಂಥ ಮಗಳು ಇಲ್ಲ, ಹೌದಾ? ಬಾಳಲ್ಲಿ ನೀನೇ ಎಲ್ಲ. ಓಕೆ ಮಂಜು, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬಂದಿರುವಂತ ಫ್ಯಾಮಿಲಿ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಮಗಳ ಒಂದು ಸ್ಪೆಷಲ್ ಕ್ವಾಲಿಟಿ ಏನ್? ಅವಳು ನಿಮ್ ಬಗ್ಗೆ ಒಂದು ಹಾಡು ಹೇಳ್ತಿದ್ದಾಳೆ. ಯಾರ ಬಗ್ಗೆ? ನಿಮ್ ಬಗ್ಗೆ. ನನ್ನ ಬಗ್ಗೆ. ಅವಳ ನಿಮ್ಮ ಚೋಟ ಸ್ಪೆಷಲ್ ಚಾಂಪಿಯನ್ ಕ್ವಾಲಿಟಿ ಬಗ್ಗೆ. ಅಂದ್ರೆ ನಿಮ್ಗೆ ಒಂದು ಪಾಠ ಹೇಳ್ಕೊಡೋದು ಅಂತ ಬಂದಿದ್ದಾಳೆ. ನಾವು ನಮಗೆ ಪಾಠ ಹೇಳ್ಕೊಡ್ತೀರಾ? ಓಕೆ, ಶುರು ಹಚ್ಕೊಳ್ಳಿಪ್ಪ. ಅಮ್ಮ ನೋಡೆ ಕಣ್ಬಿಟ್ಟು, ನೀವ್ ಹೇಳ್ಬೇಕು. ಅಮ್ಮ ನೋಡೆ ಕಣ್ಬಿಟ್ಟು, ಛೋಟ ಚಾಂಪಿಯನ್ ಒಳಗಿಟ್ಟು, ಛೋಟಾ ಚಾಂಪಿಯನ್ ಒಳಗೊಟ್ಟು, ಶೂಟಿಂಗ್ ಅಲ್ಲಿ ಮಾಡ್ತಾರೆ ಉಪ್ಪಿಟ್ಟು, ಶೂಟಿಂಗ್ ಅಲ್ಲಿ ಮಾಡ್ತಾರೆ ಉಪ್ಪಿಟ್ಟು, ನಮಗೆಲ್ಲ ಆಗ್ತಾರೆ ಈಟಿಟ್ಟು, ನಿಮಗೆಲ್ಲ ಹೇಳ್ತಾರೆ ಈಟಿ, ನಮಗೆಲ್ಲ ಹೇಳ್ತಾರೆ ಈಟಿಟು, ಆಗ್ತಾರೆ. ಆಗ್ತಾರೆ ಈಟಿಟು, ಸುಜನಂಕ ತಿಂತಾರೆ ಬಕ್ಕಿಟ್ಟು. ಸುಜನ್ ಅಂಕಲ್ ತಿಂತಾರೆ ಬಕೆಟ. ಜಸ್ಟ್ ಫಾರ್ ಫನ್ ಅಂದ್ರು. ಏನು ಪರವಾಗಿಲ್ಲ ಕಣ. ಸೊ ಮಂಜು, ಛೋಟಾ ಚಾಂಪಿಯನ್ ನೋಡಿದಿರಾ? ಹಾ, ನೋಡಿ. ಏನ್ ಅನ್ಸುತ್ತೆ ನಮ್ಮ ಕಾರ್ಯಕ್ರಮದ ಬಗ್ಗೆ? ಇಟ್ಸ್ ನೈಸ್. ಎಸ್ಪೆಷಲಿ ಮಕ್ಕಳಿಗಂತೂ ಭಾಳ ಖುಷಿ ಕೊಡುತ್ತೆ. ಅಂಡ್ ಜೊತೆಗೆ ನಾವು ಪೇರೆಂಟ್ಸ್ ಬಂದಿರ್ತೀವಲ್ಲ, ವಿ ಟು ಎಂಜಾಯ್. ನಿಂಗೆ ಇಷ್ಟ ಛೋಟಾ ಚಾಂಪಿಯನ್? ಏನ್ ಇಷ್ಟ ಛೋಟಾ ಚಾಂಪಿಯನ್ ಅಲ್ಲಿ? ಏನ್ ಇಷ್ಟ? ಗೇಮ್ ಮಾಡೋದು ಆಮೇಲೆ ಇಷ್ಟ ಇಲ್ಲ. ಅದೇನು ಶತ್ರುಗಳ ತರ ಆಡ್ತಾರೆ ಅಂದ್ರೆ ಈ ಪೇರೆಂಟ್ಸ್ ಯಾಕ್ರಿ ಇಷ್ಟ ಇಲ್ಲ? ಓವರ್ ಆಗಿ ಆಡ್ತೀರ. ಇದು ಯಾರು ಬರೆದ ಕಥೆಯು? ಅದು ಸುಜನ್ ಸ್ಪೆಷಾಲಿಟಿ. ಈಸ್ ಆಲ್ವೇಸ್ ಗುಡ್. ಓವರ್ ಅಂದ್ರೆ ಯಾವ ತರಪ್ಪ? ಸಿಕ್ಕಾಪಟ್ಟೆ ಮಾತಾಡ್ತಿರಲ್ಲ, ಮಾತೇ ನನ್ನ ಬಂಡವಾಳ. ಅದಕ್ಕೆ ಇಷ್ಟ ಆಗಲ್ಲ ನನ್ನ ಮಗಳಿಗೆ. ನನ್ಗೆ ಇಷ್ಟ. ಮಗಳಿಗೆ ಇಷ್ಟ ಇಲ್ವಾ? ನಿಂಗೆ ಇಷ್ಟ ಇಲ್ವಾ ಚಿನ್ನಿ? ನಾನು ಅವಳಿಗೆ ಮಾತ್ರ ಇಷ್ಟ ಹೇಳು. ಅವಳಿಗೆ ನಿನ್ ಮಾತುಗಿಂತ ಅಲ್ಲಿ ಆಟದ ಆಟದ ಮನೆ ಇಷ್ಟ. ಮಧ್ಯೆ ಇದೇನೋ ನಾಟ್ ಟು ವರಿ. ಜಿಲೇಬಿ, ಜೆಂಟಲ್ಮೆನ್, ಲೇಡಿ ಅಂಡ್ ಬೇಬಿ ಒಬ್ರಲ್ಲಿ ಇರ್ಬೇಕು, ಒಬ್ರು ಆಟದ ಮನೆಗೆ ಹೋಗ್ಬೇಕು. ಮಗಳನ್ನ ಕರ್ಕೊಂಡು ಯಾರು ಇರ್ತೀರಾ? ಯಾರು ಹೋಗ್ತೀರಾ? ನಾನು ಹೋಗ್ತೀನಿ. ನೀವು ಮಗಳನ್ನ ಕರ್ಕೊಂಡು ಹೋಗ್ತೀರಾ? ಓಕೆ, ಡನ್. ಆಟದ ಮನೆ ಪ್ಲೀಸ್. ಓಕೆ, ಆಟದ ಮನೆಯಲ್ಲಿ ಏನು ಮಾಡಿದ್ದೀವಿ ಅಂದರೆ ಒಂದಷ್ಟು ಚಿತ್ರಗಳನ್ನು ನಾವು ಅಲ್ಲಿ ಅಂಟಿಸಿದ್ದೀವಿ. ಓಕೆ, ಅದಕ್ಕಷ್ಟು ಡಾಟ್ಸ್ಗಳಿದೆ, ಲೈನ್ಗಳಿದೆ. ಓಕೆ, ಅದರಲ್ಲಿ ನಂಬರ್ಸ್ ಕೂಡ ಇದೆ. 1 to 10, 1 to 12, 11 ಏನೋ ಈ ಥರದ್ದು ಒಂದಷ್ಟು ನಂಬರ್ಗಳಿದೆ. ಮೇನ್ಲಿ 1 to 10 ಇದೆ. ಸೊ ಚಿಕ್ಕ ವಯಸ್ಸಲ್ಲಿ ನಾವು ಆಟಾಡ್ತಾ ಇದ್ವಿ ಗೊತ್ತಾ, ಜಾಯ್ನಿಂಗ್ ದ ನಂಬರ್ಸ್. ಅದು ಅಷ್ಟು ಜಾಯಿನ್ ಮಾಡಿದ್ರೆ ಒಂದು ಫಿಗರ್ ಆಗುತ್ತೆ. ಓಕೆ, ಸೊ ವೆರಿ ಸಿಂಪಲ್ ಗೇಮ್ ಇದು, ಆಟ. ಈಗ ನಾನು ನಿಮಗೆ ಕೇಳುವಂಥ ಪ್ರಶ್ನೆ, ನಿಮ್ಮ ಮಗು 90 ಸೆಕೆಂಡ್ಗಳಲ್ಲಿ ಎಷ್ಟು ಚಿತ್ರಗಳನ್ನು ಪೂರ್ಣಗೊಳಿಸಬಹುದು? 0 ಅಥವಾ 1, 2, 3, 4 ಅಥವಾ ಅದಕ್ಕಿಂತ ಹೆಚ್ಚು? 4+. ಸೊ 4 ಅಥವಾ ಅದಕ್ಕಿಂತ ಹೆಚ್ಚು. 4 ಮಾಡಿದ್ರು 10,000 ರೂಪಾಯಿ ಕೊಡ್ತೀನಿ. ಓಶ್ 4. ಓಶ್. ಯು ವಾಂಟ್ ಟು ಫ್ರೀಸ್ ದ ಬಜರ್? ಚೇಂಜ್ ಮಾಡೋದಕ್ಕಾಗಲ್ಲ. ಥಿಂಕ್ ಅಗೇನ್. ಬಜರ್ ಫ್ರೀಸ್ ಮಾಡ್ತೀರಾ? ಎಸ್. ಓಕೆ, 1, 2, 3 ಬಜರ್. ಆಲ್ ದ ವೆರಿ ಬೆಸ್ಟ್. ಆಟದ ಮನೆ ಪ್ಲೀಸ್. ಟೈಮ್ ಸ್ಟಾರ್ಟ್. 1 ಕಮಾನ್, ಟೈಮ್ ಸ್ಟಾರ್ಟ್ ಆಗಿದೆ. ಬಾ. 3 3 ಹುಡ್ಕೋ. ಎಸ್. ನೋಡ್ಕೊಂಡ್ ಮಾಡು, ನಿಧಾನ ಮಾಡು. 4 ನೋಡ್ಕೊಂಡ್ 5 ಮಾಡು ತಿನ್ನು. ವಾವ್, ಶಬಾಷ್. 1. ಹಾ, ಶಬಾಷ್. 9. ಹಾ, 1. Next. ನೆಕ್ಸ್ಟ್ ಹೋಗು. Yes. ಪಿಕ್ಚರ್ ಬೇಕು Start with 1. ಫಸ್ಟ್. ಮಾಡಮ್ಮ, ಮಾಡ್ಚಿನ. ಮಾಡು. ಹಾಯ್ ಒಂದೇ ಉಲ್ಟಾ ಬರ್ತಾ ಇದೆ. ಹಾ. ಕಮಾನ್. ಮಂಜು ಅವಳು ಸೆಲೆಕ್ಟ್ ಮಾಡಿ. ವೆರಿ ಗುಡ್. 2. ನೆಕ್ಸ್ಟ್ ಪಿಕ್ಚರ್. 45 seconds. ನೆಕ್ಸ್ಟ್ ಬೇಗ ಶುರು ಮಾಡಿ ಹೇಳು. 2, 3. ಹಾ, ಹಾ, ಫಾಸ್ಟ್ ಮಗ, ಫಾಸ್ಟ್. 55,
6 ಮೇಲೆ ಗೋ ಇದೆ ಗೋ ನೋಡಿ. ಗೋ ಮೇಲೆ. ಮೇಲೆ ಹಾ. ಬೇಗ 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 ಓ, ಕಮಾನ್ ಕಮಾನ್ ಶಬಾಷ್. ಬೇಗ 1 ನಿಮಿಷ ಆಗಿದೆ. ಹಾ. 1 ನಿಮಿಷ ಆಗಿದೆ. 30 seconds. Yes. ನೆಕ್ಸ್ಟ್ ಪಿಕ್ಚರ್ ಮೂರಾಯ್ತು. Next, come on, next. ಬೇಕು. 4 ಆಯ್ತು. ಬೇಗ 3 ಆಗಿದೆ. ಸೆಲೆಕ್ಟ್ ಮಾಡೋದಲ್ಲ ಟೈಮ್ ವೇಸ್ಟ್ ಲಾಸ್ಟ್ ಮಾಡೋದು 20 seconds. 2 ಆಯ್ತಲ್ವಾ 2 ಇಂದ 3 3 3 ಮೇಲೆ 4 ಆಗಿದೆ. ಇನ್ನೊಂದಾದ್ರೆ ಆಯ್ತು. ಎಸ್ ಕಮಾನ್ 4 4 ಕಮಾನ್ 5 10 9 8 ಹಾ ಓಕೆ 7 6 5 4 3 2 1 ಶಬಾಷ್. ಆಗ್ಲೇ 4 ಅಥವಾ ಅದಕ್ಕಿಂತ ಹೆಚ್ಚು ಅಂತ ಹೇಳಿದ್ದಾರೆ ಮಂಜು ಅವರು. 10,000 ರೂಪಾಯಿ ಗೆದ್ದಿದ್ದಾಳೆ ನಿಮ್ಮ ಮಗಳು. ಕಂಗ್ರ್ಯಾಚುಲೇಷನ್. ಪ್ಲೀಸ್ ವೆಲ್ಕಮ್ ನೆಕ್ಸ್ಟ್ ಚೋಟಾ ಚಾಂಪಿಯನ್ ಅಭಿನವ್. 3 ಹೊತ್ತು ಆಟ, ಮನಸ್ಸಿಗೆ ಬಂದಾಗ ಊಟ, ಅಪ್ಪ ಅಮ್ಮನಿಗೆ ಕೊಡ್ತಾನೆ ಸಿಕ್ಕಾಪಟ್ಟೆ ಕಾಟ. ಶ್ಲೋಕ ಹೇಳು ಅಂದ್ರೆ ಪಟಪಟ ಅಂತ ಹೇಳೋ ಈ ನಮ್ಮ ಅಭಿನವ್ ಕೈಗೆ ಡ್ರಮ್ ಸಿಕ್ಕರೆ ಸಖತ್ತಾಗಿ ಬಾರಿಸ್ತಾನೆ. ಮಾತು ತೊದಲಾದ್ರು ಓದು ಅಂದ್ರೆ ಹೇಳ್ತಾನೆ ಟಾಟಾ. ಒಟ್ನಲ್ಲಿ ಈ ನಮ್ಮ ಅಭಿನವ್ ಮಾಡ್ತಾನೆ ಎಲ್ರಿಗೂ ಮೋಡಿಯ ಮಾಟ. ಯವಿ 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 ಏನ್ ಬಿಸ್ಲಪ್ಪ ಏನ್ ಬಿಸ್ಲಪ್ಪ ಬ್ರೋ. ಯಾವನೋ ಸುಜನ ಅಂತ ಅವನಂತಲ್ಲ, ಯಾವನವನು? ಮೈ ತುಂಬಾ ಸಾಲ ಮಾಡ್ಕೊಂಡು ಮನೆ ಬಿಟ್ಟು ಓಡೋಗ್ಬಿಟ್ಟವನೆ. ಹೌದಾ? ಅಯ್ಯೋ ನನ್ನ ಹೆಂಡತಿನ ಹಳ್ಳಿಯಿಂದ ಕರ್ಕೊಂಡ್ ಬಂದ್ಬಿಟ್ಟೆ ಗುರು. ಒಬ್ಬ ಗುರು ನೀನ್ ಕೊಟ್ಟಿ ಪಾಸ್ ಭಯ ಆಗೋಯ್ತು ನನಗೆ. ಹೆಂಡತಿನ ಅಂದ್ಬಿಟ್ಟು ಸೆಲೆಕ್ಟ್ ಆಗ್ಬಿಟ್ಟ. ಬರ್ಲಿಲ್ಲ. ಹೇಳಪ್ಪ ಏನಾಯ್ತಪ್ಪ? ನೀನ್ ಹೆಂಡತಿನ ಹಳ್ಳಿಯಿಂದ ಕರ್ಕೊಂಡ್ ಬಂದಿದ್ದೆ, ಆಮೇಲೆ ನಿನ್ನ ನೋಡ್ಬೇಕು ನೋಡ್ಬೇಕು ಅಂತ ಹುಚ್ಚಾಬಿಟ್ಟವಳೆ. ಕರಿಯಪ್ಪ ನೀನ್ ಹೆಂಡತಿನ ಕರಿಯಪ್ಪ. ಎಲ್ಲಚ್ಚಿ ಎಲ್ಲಚ್ಚಿ. ಮಾಮನ ಮಾಮ ಇವಳಿಗೆ ಸುಜನ್ ಮಾಮ ನೀನ್ ನೋಡ್ಬೇಕು ಅಂತ ನಾನು ಅಲ್ಲಿಂದ ಬಂದೀನಿ. ಹೌದಮ್ಮ, ಬಹಳ ಸಂತೋಷ ಆಗ್ತಾ ಇದೆ. ಅಲ್ಲ ಅಲ್ಲ ಕಣ್ಲ, ನೀನ್ ಅದ್ಯಾವ್ದೋ ಆನೆ ಪಟಾಕಿನ್ ಸಿನಿಮಾ ಮಾಡ್ದಲ್ಲ, ಅದ್ರಲ್ಲಿ ಗುಂಡ್ಗೆ ಮೈಕೆ ಕಾಲ್ ತುಂಬ್ಕೊಂಡ್ ಚಂದಾಗಿದ್ದಿ. ಈಗ ಯಾಕೆ ಹಿಂಗಾಗ್ಬಿಟ್ಟಿದ್ಯಾ? ನಿನ್ ಹೆಂಡ್ರು ನಿಮ್ಮವ ಉಣ್ಣಕ್ಕಾಗಕ್ಕಿಲ್ವಾ? ಅವ್ರು ಮಿಕ್ಕಿರೋದು ಕೊಟ್ರೆ ನಾನು ಚೆನ್ನಾಗಿರ್ತೀನಿ, ಅದು ಕೊಡ್ತಾ ಇಲ್ಲ. ಅಯ್ಯೋ ಹೋಲಿ ನಮ್ಮನೆಗ್ ಬಂದ್ಬಿಡು, ನಾನೇ ಕೊಡ್ತೀನಿ. ಅಪ್ಪ. ಊಟ ಇದು ಇನ್ಫಾರ್ಮೇಶನ್ ಇನ್ವಿಟೇಷನ್ ಗೊತ್ತಾಗ್ತಾ ಇಲ್ಲ. ಎರಡೂ ಸರಿ, ಯಾವ ಹಳ್ಳಿಯಿಂದ ಬಂದಿರೋ ತಾವು? ನಮ್ಮ ಹಳ್ಳಿ ಮಾವಿನಕೆರೆ ಅಂತ. ಮಾವಿನಕೆರೆ. ಸರಿ, ಅಲ್ಲಿಂದ ಬಂದಿದ್ದೀನಿ. Okay. ನೀನ್ ನೋಡ್ಬೇಕು, ನಿನ್ ಜೊತೆ ಒಸಿ ಡ್ಯಾನ್ಸ್ ಮಾಡವ ಅಂತ. ನನ್ ಜೊತೆನಾ? ನಿಂಗೆ ಗಂಡ ಬಾಡ್ದಿದ್ರೆ ಏನು ಕೊಡ್ತಾನವನು? ಹೌದಾ? ಹೊಡಿಲಪ್ಪ. ಇಲ್ಲಪ್ಪ. ಹಾಕ್ರ ಸಾಂಗ್ ಹಾಕ್ರ, ಕಮಾನ್ ನೋಡಬೇಡ. ನಾನು ಅದೇನು ಹೇಳ್ತಾರಲ್ಲ, ನಿಂಗ್ ನಾನು ಫ್ಯಾನು. ಈಸ್ಕೋಬೇಕಷ್ಟೇ ನಾವು. ಏನ್ ಚಂದಾರೆ ಹುಡುಗಿ ಕಲ್ಲು ಕಲ್ಲೆಂತ ಗೆಜ್ಜೆ, ಏನ್ ಚಂದಾರೆ ಹುಡುಗಿ ಕಲ್ಲು ಕಲ್ಲೆಂತ ಗೆಜ್ಜೆ, ಜಾನಪದ ಪದ ಕೇಳಣ್ಣ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು, ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು. ಗಲ್ಲು ಗಲ್ಲೆನುತ್ತಾ ದೋಸ್ತಿ, ಗಲ್ಲು ಗಲ್ಲೆನುತ್ತಾ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಗಲ್ಲು ಗಲ್ಲೆನುತ್ತಾ. ಅಪ್ಪ ಹರಿ, ತುಂಬಾ ವರ್ಷಗಳಾದ್ಮೇಲೆ ಮೀಟ್ ಮಾಡ್ತಾ ಇದ್ದೀನಿ. ಹೂನಪ್ಪ, ಚಡ್ಡಿ ಹಾಕೊಂಡು ಒಟ್ಟಿಗೆ ಹೋಗ್ತಿದ್ವಿ. ಕರೆಕ್ಟ್ ಆಗಿ ಹೇಳ, ಚಡ್ಡಿ ಹಾಕೊಂಡು ಒಟ್ಟಿಗೆ ಹೋಗ್ತಾ ಇದೀವಿ ಅಂದ್ರೆ ಬೇರೆ ಬೇರೆ ಅರ್ಥಗಳು ಬರುತ್ತೆ. ಸ್ಕೂಲ್ ಫ್ರೆಂಡ್ಸ್ ಅಂತ ಹೇಳ್ತಾ ಇರೋದು. 8th ಸ್ಟ್ಯಾಂಡರ್ಡ್ ಇಂದ ಜೊತೆಲಿ ಓದಿದ್ವಿ. ಆಮೇಲೆ ಅವ್ನು ತುಂಬಾ ಚೆನ್ನಾಗಿ ಓದ್ತಾ ಇದ್ದ, ನಾವು ಗೊತ್ತಲ್ಲ, ಅದ್ಭುತದಲ್ಲಿ ಅದ್ಭುತ ನಾವು. ಹಂಗೆ ಆದ್ರೆ ನನಗೆ ನೀನ್ ಯಾಕೆ ಹೇಳಿಲ್ಲ ಇವನ್ ಮದುವೆ ಆಗಿದ್ದೀನಿ ಅಂತ? ಯಾಕೆ ಹೇಳ್ಬೇಕಾಗಿತ್ತು? ಅವನು ಮುಂಚೆನೆ ವಾರ್ನಿಂಗ್ ಕೊಡ್ತಾ ಇದ್ದ.
ಚೈಲ್ಡ್ಹುಡ್ ಫ್ರೆಂಡ್ಗೆ ಬೇಡ ಕಣ ತಪ್ಪು ಮಾಡ್ತಿದ್ಯಾ ಹಿಂಗೆಲ್ಲ ಆಗ್ಬೇಡ ಅಂತ ಹೇಳ್ಬೋದಾಗಿತ್ತಾನೆ. ಹೌದು ನನಗೆ ಗೊತ್ತೇ ಇಲ್ಲ, ಇವತ್ತು ನೋಡ್ಬಿಟ್ಟೆ ನಂಗೆ ಶಾಕ್ ಆಗಿದ್ದು. ಇರ್ಲಿ ಈಗ ಬಾ ಸ್ಟುಡಿಯೋ ಇಂದ ಹೊರಗಡೆ ಆಮೇಲೆ ವಿಚಾರಿಸ್ತೀನಿ. ನೀನ್ ನೋಡೋ ಗ್ಯಾಪ್ಗಳು ಕರೆಕ್ಟ್ ಆಗಿ ಕೊಡು. ಅವನು ಗ್ಯಾಪ್ ಕೊಟ್ಟ, ಆಗ್ಲೇ ಕೆಟ್ಟ ಗ್ಯಾಪ್ ಅದು ಅದದ. ನೀನು ಬಾ ಆಮೇಲೆ ಸ್ಟುಡಿಯೋ ಆಚೆಗೆ ಅಂದ್ರೆ ಬೇಡ ತುಂಬಾ. ಸರಿ ಓಕೆ ಅಭಿನವ್ ಹೊಡಿ ಹಣ್ಣು ಐಫಡಿ ಜೋರಾಗಿ. ಸರಿ ಓಕೆ. ಜಿಲೇಬಿ ಜೆಂಟಲ್ಮೆನ್ ಲೇಡಿ ಬೇಬಿ ಒಬ್ರು ಇಲ್ಲಿ ಇರ್ಬೇಕು, ಒಬ್ರು ಆಟದ ಮನೆಗೆ ಹೋಗ್ಬೇಕು. ಯಾರು ಇರ್ತೀರಾ, ಯಾರು ಹೋಗ್ತೀರಾ? ಯಾರಾದ್ರು ನಾವು ಯಾರ್ಯಾದ್ರು ಅಂದ್ರೆ ಯಾರ್ಯಾರು ಹೋಗಕ್ಕಾಗಲ್ಲ, ನಿಮ್ಮಿಬ್ರು ಯಾರು? ಸರಿ ಇವ್ರು ಹೋಗ್ತಾರೆ. ಹಾ ಕಂದ ಹೋಗಿ, ನಿಂಗಿದೆ ಆಪ್ ಹೋಗು, ನಿಂಗಿದೆ ಈಗ ಹೋಗು. ಸುಷ್ಮಿ ನಿಂಗೆ ಮೊದಲನೇದಾಗಿ ಆಟದ ಮನೆಯನ್ನು ತೋರಿಸ್ಬಿಡ್ತೀನಿ. ಆಟದ ಮನೆ ಪ್ಲೀಸ್. ಓಕೆ, ಆಟದ ಮನೆಯಲ್ಲಿ ಒಂದು ಟ್ರಯಾಂಗಲ್ ಹಾಕಿದೀವಿ, ಬ್ರೆಡ್ ಸ್ಲೈಸಸ್ ಅನ್ನ ಇಟ್ಟಿದೀವಿ. ಓಕೆ, ಆ ಟ್ರಯಾಂಗಲ್ ಅಲ್ಲಿ ಇವಾಗ ನಮ್ಮ ಜೋಕರ್ ನಿಂತಿಯನಲ್ಲ, ಅವ್ನು ಏನ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತಾನೆ, ಅದನ್ನ ಮಾಡ್ಬೇಕು. ಒಂದು ಸ್ಲೈಸ್ ಇಟ್ಕೋಬೇಕು, ನೆಕ್ಸ್ಟ್ ಅದೇ ತರ ಬ್ಯಾಲೆನ್ಸ್ ಮಾಡ್ಕೊಂಡು ಸುಮ್ಮನೆ ಹೋದ್ರೆ ಆಗುತ್ತೆ, ಆ ಥರ ಕುಣಿಬೇಕು ಅಂತ ಏನಿಲ್ಲ, ಆಯ್ತಾ? ಸೊ ಆ ಟ್ರಯಾಂಗಲ್ ನ ಕಂಪ್ಲೀಟ್ ಮಾಡ್ಬೇಕು. ಓಕೆ, ಇದು ಆಟ. ಈಗ ನಿನ್ನ ಪ್ರಶ್ನೆ, ನಿಮ್ಮ ಮಗು 90 ಸೆಕೆಂಡ್ಗಳಲ್ಲಿ ಎಷ್ಟು ಬ್ರೆಡ್ಗಳನ್ನ ಬ್ಯಾಲೆನ್ಸ್ ಮಾಡಬಹುದು? ನಿನ್ನ ಆಪ್ಷನ್ 0 ಇಂದ 2, 3 ರಿಂದ 6, 7 ರಿಂದ 9, 10ಕ್ಕಿಂತ ಹೆಚ್ಚು. 3 ರಿಂದ 6. 3 ರಿಂದ 6 ಏನಂತೀರಾ? ಅಷ್ಟೇನಾ? ತುಂಬಾ ಹೈಪರ್ ಆಗಿದ್ದಾನ ಅವನು, ನನ್ನ ಮಾತು ಕೇಳೋ ಜಾಸ್ತಿ ಮಾಡ್ತಾನ ಅವನು. ಇಲ್ಲ ಮಾಡಲ್ಲ ಅನ್ಸುತ್ತೆ, ನಿಧಾನವಾಗಿ ಹೋದ್ರೆ ಬಿದೋಗುತ್ತೆ ಅಂತ ಅಕಸ್ಮಾತಾಗಿ. ತಮಗೆ ಗೊತ್ತು ತಾಯಿಯ ಕರಳು, ಅದಕ್ಕೆ 3 ರಿಂದ 6 ಒಂದಿದ್ದು. ಓಕೆ, ಬಜರ್ ಫ್ರೀಸ್ ಮಾಡ್ತೀಯಾ? ಓಕೆ 1 2 3 ಬಜರ್. 3 ರಿಂದ 6 ಬಜರ್ ಫ್ರೀಸ್ ಆಗಿದೆ. ಫಸ್ಟ್ ಬಂದು ಸ್ಪ್ಯಾಚುಲಾ ಹಿಡಿದ ತಕ್ಷಣ ಟೈಮ್ ಸ್ಟಾರ್ಟ್ ಆಗುತ್ತೆ. ಆಲ್ ದ ವೆರಿ ಬೆಸ್ಟ್. ಹಿಂಗ್ ಹೋಗಿ ಹಿಂಗ್ ಟ್ರಯಾಂಗಲ್ ಅಭಿನವ್ ಬೀಳಿಸ್ದೆ ಮಾಡು. ಟೈಮ್ ಸ್ಟಾರ್ಟ್. ಹೇಳ್ತು ನಿಧಾನ. 3 ರಿಂದ 6 ಅಲ್ವಾ ನೀನ್ ಹೇಳಿರೋದು? ಬಾರ ಬಾರ ಮಗನೆ. ಅಭಿನವ್ ಬೇಗ ಹೋಗು. ಬಿಸಿ ನಿಧಾನಕ್ಕೆ ಹೋಗು. ನಿಧಾನ ಸ್ಲೋ ನಿಧಾನಕ್ಕೆ. ಅಯ್ಯೋ ಚಚ್ಕೋ, ಜೋರು ಜೋರಾಗ್ತದೆ. ಈ ಎಜ್ಜಿಗೆ ಚಚ್ಕೋ, ಒಳ್ಳೆ ಸರಿ ಹೋಗುತ್ತೆ. ನಿಂಗೆ ಚಚ್ತೀನಿ. ಮೂರು ಆಯ್ತು. ಓಕೆ, ಬೀಳ್ಸಿದ್ರೆ ಲೆಕ್ಕ ಬರಲ್ಲ. ಓಕೆ ಓಕೆ, ಸ್ಲೋ ಸ್ಲೋ ಸ್ಲೋ. ಇವಾಗ ಸ್ಲೋ ಹೋಗು, ತೊಂದ್ರೆ ಇಲ್ಲ. 30 ಸೆಕೆಂಡ್ಗಳಾಗಿದೆ. ಓಕೆ, ನಿಧಾನ ಅಭಿಷಾ. ಸ್ಲೋ ಸ್ಲೋ. ನಿಧಾನ. ಜಾಸ್ತಿ ಆದ್ರೆ ಬಿದೋಗುತ್ತದು. ಜಾಸ್ತಿ ಆದ್ರೆ ಬಿದೋಗುತ್ತೆ. ಮತ್ತೆ ಸ್ಲೋ ಹಾಕ್ಬೇಕು ಆಗು, ನೀನು. ಸ್ಲೋ. ಹೇಳ್ತಾನೆ ಪಾಪ. ಅಯ್ಯೋ ಸೈಡಿಗೆ ಬಂದ್ಬಿಟ್ಟಿದೆ. ಸೈಡಿಗೆ ಬಂದ್ಬಿಟ್ಟಿದೆ ಎಲ್ಲ. ವೆರಿ ಗುಡ್ ವೆರಿ ಗುಡ್. ಗುಡ್. ಮುಂದೆ ನೋಡು. ಅಭಿನವ್ ಮುಂದೆ ನೋಡು. ಸ್ಲೋ ಸ್ಲೋ. ಆಯ್ತು, 1 2 3. ಅಯ್ಯೋ ಬೇಗ ನನಗೆ ಹೆಂಗ್ ಗೊತ್ತಾಗ? ಅಲ್ಲ, ನನ್ನ ವಾಯ್ಸ್. ನಿಮ್ಮ ವಾಯ್ಸು ಇಲ್ಲಿಂದ ನೀನು ಮೆಡ್ರಾಸ್ಗೆ ಬೇಕಂದ್ರೆ ಹಂಗೆ ಮಾತಾಡ್ಬೋದು. 3 4 5. ವೆರಿ ಗುಡ್. ಸಾಕು, ಬಿಟ್ಬಿಡ. ಲಾಸ್ಟ್ 10 ಸೆಕೆಂಡ್ಸ್ ಕೊಡ್ತೀನಿ. ಸಾಕು, ಹೇಳ್ಬೇಡ ಅಭಿನವ್. 9 8 ನಿಧಾನ. ನೋಡಪ್ಪ, ಎಲ್ಲೋ ನಿಧಾನ. 5 4 ಅದ್ರ ಮೇಲೆ 3 ಬೇಡ 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 ಅಭಿನವ್ ಬೇಡ. 1 yes. ಪಾಪ ಅಬ್ಬ ಅಲ್ಲ. ಶ್ರೀಕಾಂತ್ ಹರಣಿ ರೆಡಿ? ರೆಡಿ. ಓಕೆ, ನೀನ್ ರೆಡಿ ಏನೋ? ಇರೋ. ಓಕೆ, ಸೊ ಈಗ ಶುರು ಮಾಡೋಣ. 2ನೇ ಸುತ್ತು. ಅದರ ಹೆಸರು ಜಂತರ್ ಮಂತರ್. ಜಂತರ್ ಮಂತರ್ ಇವಾಗ ನಾವು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಏನೋ ಪ್ಲಾನ್ ಮಾಡಿದ್ವಿ. ನೀವಲ್ಲಿ ಆಟದ ಮನೆಗೆ ಹೋದ್ಮೇಲೆ ಏನೇನು ಮಾಡಬೇಕು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಅಲ್ಲಿಗೆ ಹೋಗಿ ತಾವು ಇಲ್ಲಿ ಇರಬೇಕು. ತಾವು ಏನೇನು ಮಾಡ್ಬೇಕು ನಾವು ಹೇಳ್ತೀವಿ, ಅನುಭವಿಸಿ. ಓಕೆ, ತಾವು ಅದ್ಭುತವಾದಂತಹ ಭರತನಾಟ್ಯಂ ಡಾನ್ಸರ್ ಅಂತ ನಮಗೆ ಗೊತ್ತು, ಅದು ಎಲ್ಲರಿಗೂ ಗೊತ್ತು. ಆದರೆ ನನ್ನ ಜೊತೆ ಯಾವ ಥರ ಡ್ಯಾನ್ಸ್ ಮಾಡ್ಬೋದು ಅನ್ನೋದು ನನ್ನ ಒಂದು. ಅಲ್ಲ, ನಾವು ಮ್ಯಾಚ್ ಆಗ್ಬೇಕಲ್ಲ ಫಸ್ಟ್ ಆಫ್ ಆಲ್. ಐ ಡೋಂಟ್ ಮೈಂಡ್ ಇವನ್ ಇಫ್ ಇಟ್ ಇಸ್ ನಾಟ್ ಮ್ಯಾಚ್. ಸ್ಟಿಲ್ ನೀನ್ ನನ್ನ ಜೊತೆ ಡ್ಯಾನ್ಸ್ ಮಾಡಕ್ಕಾಗತ್ತಾ ಅಂತ. ಓ ಆತರಲ್ಲ. ಓ ಸರಿ. ಡಬ್ಬಾ ರೋಲ್ ಡಬ್ಬಾ ಟೈಮಲ್ ಡಬ್ಬಾ ಹುಡುಗಿ ಸಿಗ್ಬಿಟ್ಲು. ಡಬ್ಬಾ ಡಬ್ಬಾ ಅನ್ಕೊಂಡ್ ನನಗೆ ಡಬ್ಬಾ ಆಗೋಯ್ತು. ಡಬ್ಬಾ ಸಿಕ್ಕಾಗ ಡಬ್ಬಾ ಮುಟ್ಟಾಗ ಡಬ್ಬಾ ಹೆಚ್ಚಿನಾಗ ಡಬ್ಬಾ ಮುಟ್ಟಾಗ ಮೂರು ಡಬ್ಬಾ ಹಾಡು ಡಬ್ಬಾ ಎಲ್ಲ ಡಬ್ಬಾ ಡಬ್ಬಾ ನಮ್ಗೆ ಬರದೇ ಇದೊಂದು.
ಭರತನಾಟ್ಯನ ಇದು? ಮಧ್ಯದಲ್ಲಿ ಹಂಗೆ ಮಿಕ್ಸ್. ಹಾ, ಇದು ಒಂದಂತೂ ಸತ್ಯ, ಹಾ. ನಾನ್ ನಿಂತರ ಮಾಡ್ಲಿಲ್ಲ, ಆದ್ರೆ ನಿನ್ನನ್ನ ನಂತರ ಮಾಡಿಸ್ಬಿಟ್ಟೆ. See, that is the flexibility of Indian classical dance. We can adapt to anything. ಮಾತಾಡ್ತಿರೋದು ಇಂಡಿಯನ್ ಬಗ್ಗೆ, ಹೇಳ್ತಾ ಇರೋದು ಇಂಗ್ಲಿಷ್. ಅಯ್ಯೋ, ಕಲೆಗೆ ಭಾಷೆ ಇಲ್ಲಪ್ಪ. ಇಟ್ಟಳು ಮತ್ತಿನ್ನೊಂದು ಆಫ್ ಇಟ್ಟಳು. ಓಕೆ, ಆದ್ರೆ ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ. ಸೂಪರ್. ನಾನು ಇದ್ದಿದ್ರಿಂದ ಚೆನ್ನಾಗಿ ಮಾಡಿದೆ, ನೀನು ಅದೊಪ್ಕೋಬೇಕು. ನಿನ್ನ ಖುಷಿಗೆ ಹ್ಞೂ ಅಂತ ಹೇಳ್ತೀನಿ ಬಿಡು. ಹಾ. ಓಕೆ, ಆಡೋದ್ ಮನೆ ಅಪ್ಪ ಪ್ಲೀಸ್. ಓಕೆ ಶ್ರೀಕಾಂತ್, ಎಸ್ ಹೇಳಿ. ಈಗ ಅಲ್ಲಿ ಕಾಣ್ತಿರೋ ಹಾಗೆ ಬಾವಿ ಇದೆ, ಒಂದು ಫನಲ್ ಇದೆ, ಒಂದು ಸಿಲಿಂಡ್ರಿಕಲ್ ಪೈಪ್ ಇದೆ, ಹಾಗೆ ಅಲ್ಲಿ ಒಂದು ಬೋರ್ಡ್ ಅನ್ನ ಮಾಡಿಟ್ಟಿದೀವಿ. ಫಸ್ಟ್ ಇಲ್ಲಿ 3 ಪ್ರಾಪರ್ಟಿಗಳು ತರೋದಕ್ಕೆ ನಿಮ್ಮ ವೈಫ್ ಹತ್ರ ಸ್ವಲ್ಪ ಹರಸಾಹಸ ಮಾಡಿಸ್ತೀವಿ. 3 ಪ್ರಾಪರ್ಟಿಗಳನ್ನ ನಮ್ಮ ಜೋಕರ್ ಹತ್ರ ಕಲೆಕ್ಟ್ ಮಾಡ್ಕೊಂಡು, ಓಕೆ, ಬಾವಿಯಿಂದ ನೀರನ್ನ ಸೇರಿಸಿ ನಿಮ್ಮ ಮಗನ ಕೈಲಿ ಆ ಫನಲ್ ಹಾಕಿದ್ರೆ ಒಂದು ಬಾಲ್ ಇರುತ್ತೆ, ಅದು ಸಿಲಿಂಡರ್ ಒಳಗಡೆ ಇರುತ್ತೆ. ಆ ಬಾಲ್ ಮೇಲ್ ಬಂದ್ಮೇಲೆ ಅಲ್ಲಿ ಆ ಬೋರ್ಡ್ ಇದೆ ನೋಡಿ, ನಿಮ್ಮ 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 ಬಲಭಾಗದಲ್ಲಿ. ಹಾ, ಅದಕ್ಕೊಂದು ದಾರ ಕಟ್ಟಿದೀವಿ, ಕಾಣಿಸ್ತಾ ಇದೆಯಾ? ಓಕೆ, ಅದ್ರ ಮೇಲೆ ಬಾಲ್ ಅನ್ನ ಬ್ಯಾಲೆನ್ಸ್ ಮಾಡಿ ಇದ್ರ ಒಳಗೆ ಬಿಡಬೇಕು. ಲಾಸ್ಟ್ ಅಲ್ಲಿ ನಿಮ್ಮ ಮಗ ಕ್ಯಾಚ್ ಹಿಡಿದ್ರೆ ಅಲ್ಲಿಗೆ ಟೈಮ್ ಸ್ಟಾಪ್ ಆಗುತ್ತೆ. ಓಕೆನಾ? ಗೊತ್ತಾಯ್ತಲ್ವಾ? ಈಗ ಒಂದು ಸಿಚುವೇಶನ್ ಕೊಡ್ತೀನಿ ನರಣಿ. ಈಗ ನಮ್ದು ಹಳ್ಳಿ ಥೀಮ್ ಇವತ್ತು. ಓಕೆ, ಹಳ್ಳಿ ಥೀಮ್. ಸೊ ಇವಾಗ ಏನು ಅಂದ್ರೆ, ಹಳ್ಳಿಯಲ್ಲಿ ನೀರಿಗೋಸ್ಕರ ಬಕೆಟ್ ಎಲ್ಲ ಇಟ್ಬಿಟ್ಟಿರ್ತಾರೆ ಅಲ್ವಾ? ಬಿಂದಿಗೆ ಬಕೆಟ್ ಎಲ್ಲ ಇಟ್ಟಿರ್ತಾರೆ. ನೀನು ಬಕೆಟ್ ಇಟ್ಟಿದ್ಯಾ, ನಾನ್ ನನ್ನ ಬಿಂದಿಗೆ ಇಟ್ಬಿಟ್ಟು ನೀನ್ ಬಿಂದಿಗೆ ಹಿಂದೆ ತಳ್ಬಿಟ್ಟಿದೀನಿ. ಅನ್ಫಾರ್ಚುನೇಟ್ಲಿ ಏನಾಗಿ ನೀರ್ ನಿಂತೋಗ್ಬಿಟ್ಟಿದೆ, ನನ್ನ ಬಿಂದಿಗೆ ಮಾತ್ರ ತುಂಬೋಗಿದೆ. ಇವಾಗ ಶುರು ಹಚ್ಕೋ ನನ್ನ ಜೊತೆ ಜಗಳ. ನಾನು ಇಟ್ಟಿರೋ ಬಿಂದಿಗೆ ತೆಗೆದು ತನ್ನ ಬಕೆಟ್ ಇಟ್ಕೊಂಡಿರೋ ಬಕೆಟ್ ಇಡಕ್ಕೆ ಬಂದಿರೋನು ಯಾವಲ್ಲ ಅವನು? ಅವ್ನು ಶ್ರೀಕಾಂತ, ಅವನು ಹಿಡಿದಿದ್ದು. ಯಾವನು? ತೆಗಿಯ ಬಕೆಟ್. ಶ್ರೀಕಾಂತ ಮಾಡಿದಪ್ಪ, ನನಗೆ ಗೊತ್ತಿಲ್ಲ. ನನಗೆ ಶ್ರೀಕಾಂತನ ಬಗ್ಗೆ ಗೊತ್ತು. ಯಾವ ಬಕೆಟ್ ಇಡೋನೆ ಬಿಟ್ಟ ಅಂದ್ರೆ ಏನು ಊರಿಗೆಲ್ಲ ನೀನೊಬ್ನೇ ಉದ್ದನಾ? ಊರಿಗೆಲ್ಲ ನೀನೊಬ್ನೇ ದಾದನಾ? ನಾನು ಹೆಣ್ಮಕ್ಳ ಕೈ ಎತ್ತಲ್ಲ. ಊರಿಗೆಲ್ಲ ನೀನೊಬ್ನೇ ಏನು ಹೀರೋನಾ? ಬೇಡ ನೋಡು, ಹೇಳ್ತಾ ಇದೀನಿ. ಏನ್ ಮಾಡ್ತೀಯ? ಮಾಡ್ಕೊಳ್ಳಲ್ಲ. ಅಪ್ಪ ಕೊಡ್ರಪ್ಪ, ಒಳಗೆ ಫಸ್ಟ್ ಬಿಂದಿಗೆ ಕೊಡ್ರಪ್ಪ, ಇದು ಬಕೆಟ್ ಕೊಡ್ರ. ಹಾ, ಈಗ ನೆಕ್ಸ್ಟ್ ಒಂದು ಒಗಟು ಹೇಳ್ತೀನಿ, ಅದು ಕರೆಕ್ಟ್ ಆಗಿ ಬಿಡಿಸಿದ್ರೆ ಹಗ್ಗ ಕೊಡ್ತೀನಿ. ಓಕೆ, ಒಗಟು ಏನು ಅಂದ್ರೆ, ಊಟಕ್ಕೆ ಕೂತವ್ರು 12 ಜನ, ಬಡಿಸೋರು 2. ಒಬ್ಬನಿಗೆ ಬಡಿಸೋ ಅಷ್ಟರಲ್ಲಿ ಇನ್ನೊಬ್ಬ 12 ಜನಕ್ಕೂ ಬಡಿಸ್ತಾನೆ. ನಿಂಗೆ ಗೊತ್ತು ನನ್ನ ಮ್ಯಾಥ್ಸ್ ಅಲ್ಲಿ ವೀಕ್ ಅಂತ, ಅದಕ್ಕೆ ಕೇಳಿದ್ಯಾ ಇದನ್ನ? 12 ಒಗಟು. ಶ್ರೀಕಾಂತ್, ನಾವಿಬ್ರು, ನಾನು ನನ್ನ ಹೆಂಡತಿ. ಎಂತ ಉತ್ತರ, ನಿಮ್ ಯಾರ್ದು ಟೈಮ್ ಸರಿ ಇಲ್ಲ. ಏ ಗಡಿಯಾರ. ಕೊಡ್ರಪ್ಪ ಹಗ್ಗ. ಈಗ 3ನೇದು, ಈಗ ನೀಟಾಗಿ ಕ್ಲೀನ್ ಆಗಿ ರೌಂಡ್ ಮಾಡಿ ಕೊಡ್ಬೇಕು. ಬೇಗ ಹೊಡೆಯಂಗಿಲ್ಲ, ಬಿಡಿಸ್ಬೇಕು, ಜುಟ್ಟು ಬಿಡಿಸ್ಬೇಕು. ಬೇಗ. ಯಾವ್ದ್ರದ್ದು? ನಿಂದ ಇದ್ರದ? ಜೈ ಬಜರಂಗಿ ಅನ್ನೋ ಒಂದ್ಸಲಿ. ಸುಮ್ನೆ ಬಜರಂಗಿ ಪಿಕ್ಚರ್ ಅಲ್ಲಿ ಮಾಡೋದಲ್ಲ, ಮಾಡು. ಕಮಾನ್ ಬೇಗ, ಕಮಾನ್. ಓಕೆ, ಟೈಮ್ ಸ್ಟಾರ್ಟ್. ಹಗ್ಗ ಕಟ್ಟಬೇಕು, ಹುಲ್ಲಿಗೆ ಹಾಕಿ. ಕಮಾನ್ ಬೇಗ. ಟೈಮ್ ಈಸ್ ರನ್ನಿಂಗ್. ಹುಷಾರು. ಬೇಗ. ಇನ್ನು ಹಾಕ್ಬೇಕು, ಅದು ಹೋಗಿ ನಿಂತ್ಕೊಂಡಿದೆ ಆಗ್ಲೇ. ಬೇಗ ಸಿಕ್ಕಿ. ಆ ಕಡೆನೇ ಹಾಕು. ನೋಡಿ, ಇಲ್ಲಿ ನೋಡು. ಬಂತು. ತಗೋ ಬಾಲ್ ಕೊಡು. ಇವಾಗ ಇರೋದು ಟ್ರಿಕ್ಕಿ ಬಿಸ್ನೆಸ್. ಬೇಗ ಬಾಬಾ, ಅದು ಎಲ್ಲಿ ಬರುತ್ತೋ ಬಾಲ್ ಅಲ್ಲಿ ಇಟ್ಕೋಬೇಕು ನೀನು. ಬೇಗ ಅಲ್ಲಿ ಇಟ್ಕೋ, ಅಲ್ಲಿ. ಟೈಮ್ ಸ್ಟಾಪ್. ಸೂಪರ್ ಮಾಡಿದಪ್ಪ.
ಏನು ಕೆಲಸ ಮಾಡಲಿಲ್ಲ ಅಮ್ಮ, ತುಂಬ ಚೆನ್ನಾಗಿ ಏನೂ ಮಾಡಿಲ್ಲ. ವೆರಿ ಗುಡ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಟೈಮಿಂಗ್ ನೋಟ್ ಮಾಡ್ಕೊತೀನಿ, ಅದೇನಾಗುತ್ತೆ ಆಗ್ಬಿಡ್ಲಿ. ಓಕೆ ಓಕೆ, ಆಲ್ ದ ವೆರಿ ಬೆಸ್ಟ್. ಒಳ್ಳೆ ಹಣ್ಣು ಬಾಮ್ಮ. ಓಕೆ, ಮಂಜುಳಾ ಅವ್ರೆ ರೆಡಿ ಇದ್ದೀರಾ? ಓಕೆ, ಆಟದ ಮನೆ ಪ್ಲೀಸ್. ಅಲ್ಲಿಗೆ ಒಂದೊಂದೇ ಐಟಮ್ಗಳು ತರಿಸ್ಕೋಬೇಕು ನೀವು. ಜೋಕರ್ ತಂದ್ಕೊಡ್ತಾನೆ, ಆದರೆ ಇಲ್ಲಿ ನಿಮ್ಮ ವೈಫ್ಗೆ ಆಕ್ಟಿವಿಟಿ ಕೊಡ್ತೀನಿ. ಓಕೆ. ಅದಾದ್ಮೇಲೆ ಟೈಮ್ ಸ್ಟಾರ್ಟ್ ಆಗೋದು. ಓಕೆ, ಇವಾಗ ನೀವು ಸೂಪರ್ ಸುಪ್ರೀಮ್ ಆಗಿ ನಾನೇನು ಮಾಡಿದ್ದೀನಿ, ಬೇಕು ಅಂತ ನಿಮ್ಮ ಮನೆ ಮುಂದೆ ತಗೊಂಬಂದು ಕಸ ಹಾಕ್ಬಿಟ್ಟಿದ್ದೀನಿ. ತಾಕದಿದ್ರೆ ಜಗಳ ಆಡಿ ನೋಡೋಣ. ಹಳ್ಳಿ ಹೆಂಗಸರು ಹೆಂಗ್ ಜಗಳ ಆಡ್ತಾರೆ ಹಂಗೆ ಆಡ್ಬೇಕು. ಊರ್ ಬಿಟ್ಟು ಊರಿಗೆ ಬಂದು ನಮ್ಮನೆ ಮುಂದೆ ಕಸ ಹಾಕಿದಿರಲ್ಲ, ಬುದ್ಧಿ ಇಲ್ವಾ ಊಟ ನಿಮ್ಗೆ? ಬೆಳೆದಿರೋದೇ ಈ ಊರಲ್ಲಿ. ಯಾರು ಹೇಳಿದ್ರಿ ಊರ್ ಬಿಟ್ಟು ಊರಿಗೆ ಬಂದಿದ್ದೀನಿ ಅಂತ? ಬೈಬೇಕು. ಹಾ ಬೈಬೇಕು. ನಗ್ತಾ ಇದಾರೆ ಇವರು. ತಗೊಂಬನ್ನಿ ಕಸ ಹಾಕಿ ಅಂದಂಗೆ. ಕಸ ಎತ್ಕೊಂಡು ಹೋಗ್ರಿ ಫಸ್ಟ್. ಆಗಲ್ಲ. ಏನ್ ಬರ್ತೀರಾ? ಎತ್ಕೊಂಡು ಹೋಗ್ಬೇಕೀಗ. ಆಗಲ್ಲ. ಆಗಲ್ಲ ಅಂತಂದ್ರೆ ಅಲ್ಲ ಕುಡಿಸ್ತೀನಿ. ಆಗಲ್ಲ ಅಂದ್ರೆ ನೀವ್ ಎತ್ತಾಕ್ತೀರಾ? ಹಾಕ್ರಿ. ನಾವ್ ಎತ್ತಾಕಲ್ಲ, ನೀವ್ ಎತ್ತಾಕ್ಬೇಕು. ಬೇಡ, ಅಲ್ಲೇ ಬಿದ್ದಿರ್ಲಿ ಬಿಡ್ರಿ. ಬಿದ್ದಿರ್ಲಿ ಬಿಡ್ರಿ. ಓಕೆ ಓಕೆ, ಬಕೆಟ್ ಕೊಟ್ರು. ಶಬಾಷ್. ನೆಕ್ಸ್ಟ್ ಇವಾಗ ನಿಮ್ಗೆ ಒಂದು ಒಗಟು, ಅದನ್ನ ಬಿಡಿಸ್ಬೇಕು. ಓಕೆ, ಅಜ್ಜಿಗ್ ಗುದ್ದಿದ್ರೆ ಮನೆಯೆಲ್ಲ ಮಕ್ಕಳು. ಬೆಳ್ಳುಳ್ಳಿ. ಶಬಾಷ್, ವೆರಿ ಗುಡ್. ಒಳಗ ಬಾಲ ಸಿಲಿಂಡರ್ ಒಳಗೆ ಹಾಕಿ ಟೈಮ್ ಸ್ಟಾರ್ಟ್ ಆಗುತ್ತೆ. ಒಳಗೆ ತಳ್ಳು. ಹಾ, ಆ ಟೈಮ್ ಸ್ಟಾರ್ಟ್. ತುಂಬಾ ತಗೊಳ್ರಿ. ಇಲ್ವಾ, ನಿಂತ್ಕೋಬಾ ನೀನು. ನಿಂತ್ಕೋ, ತಗೋ, ನಿಂತ್ಕೋ. ಕಂದ ತಗೋ. ಮೇಲತ್ತು, ಮೇಲೆ ಫಸ್ಟ್. ಇಲ್ಲಿ ಮೆಟ್ಲತ್ತು. ಹಾ, ಹತ್ತು. ಎಸ್, ನೀರತ್ತು. ಹಾ, ಅಯ್ಯೋ, ತುಂಬಾ ನಿಧಾನಕ್ಕೆ ಆಗ್ತಿದ್ದಾಳೆ. ಹೇಳ್ರಿ ನೀವು. ಬೇಗ ಬೇಗ ಹಾಕು. ಹಾ, ಶಬಾಷ್. ನಿಧಾನಕ್ಕೆ ಹಾಕು. ರಕ್ಷಾ, ಬೇಗ ಹಾಕು. ಓ ನಿಧಾನ. ಕಮಾನ್ 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 ಕಮಾನ್. ರಕ್ಷಾ, ತಗೋ. ಮಾತಾಡ್ರಿ. ನಿಧಾನ. ನಿಧಾನ. ಆಚೆ ಬಂದ್ಬಿಡುತ್ತೆ. ರಕ್ಷಾ. ಅಯ್ಯ, ಹಾ, ಉಯ್ ಹಾಕು. ನೋಡ್ಕೊಂಡು ಹಾಕು. ಬಂತು. ಓಕೆ, ಬಾಲ್ ತಗೊಳ್ಳಿ. ಮಂಜು, ಬಾಲ್ ತಗೊಳ್ಳಿ. ನೀವು ಅಲ್ಲೋಗಿ ಹಗ್ಗ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಬಿಟ್ಟು ಅದನ್ನ ತಳ್ಳಿ ಈ ಕಡೆ ಕ್ಯಾಚ್ ಹಿಡಿಬೇಕು ನಿಮ್ಮ ಮಗಳು. ಹಾ, ಬಂತು. ಎಸ್, ಟೈಮ್ ಸ್ಟಾಪ್. ಓಕೆ, ಈಗ ದಂಪತಿಗಳೇ ತಯಾರಿದ್ದೀರಾ? ತಾವು ರೆಡಿ ಇದ್ದೀರಾ? ಎವರ್ ರೆಡಿ ಹೇಳಿದ್ರು. ಈಗ ನಾನು ನಿನಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ಕರೆಕ್ಟಾಗಿ ಉತ್ತರ ಕೊಡ್ಬೇಕು. ಬಾಯಲ್ಲ ಕೈಯೆಲ್ಲ ಇಟ್ಕೊಂಡು. ನಿಮ್ಮ ಅಪ್ಪ ಅಮ್ಮ ಜಗಳ ಆಡ್ತಾರ ಮನೇಲಿ? ಏನಂತ ನಿಮ್ಮ ಅಮ್ಮ ಏನೇನು ತಗೊಂಡು ಹೊಡಿತಾಳೆ ನಿಮ್ಮ ಅಪ್ಪನಿಗೆ? ಅಲ್ಲಿಗೆ ನೋಡ್ರಿ, ಮಕ್ಕಳು ಯಾವತ್ತು ಸುಳ್ಳು ಹೇಳಲ್ಲ. ಹಂಗೇನಿಲ್ಲ. ಏಕೆ ಎಷ್ಟು ಚೆನ್ನಾಗಿದ್ದಲ್ಲ ಸ್ಕೂಲಲ್ಲ. ಏನ್ ಮಾಡೋದು? ನಿಜ ಇಲ್ಲ ಕಣೋ, ಅವ್ನು ಸುಮ್ನೆ ಹೇಳ್ತಾನೆ. ನೀನು ಅವನಿಗೆ ಜಾಸ್ತಿ ಪ್ರವೋಕ್ ಮಾಡಬೇಡ. ಏನೇನೋ. ಹೌದು ನಿಜ. ಸರಿ, ಸೊ ಈಗ ಹೊಟ್ಟದ ಆಟದ ಮನೆ. ಓಕೆ, ಈಗ ನೀನು ಕ್ಲಾಸಿಕಲ್ ಡಾನ್ಸರು. ಮುದ್ರೆಗಳು ಹೇಳ್ಕೊಡ್ ನನಗೆ ಫಸ್ಟ್. ಮುದ್ರೆಗಳು ಹೇಳ್ಕೊಡ್ಬೇಕಾ? ಪತಾಕ. ತ್ರಿಪತಾಕ. ಇದು ತ್ರಿಪತಾಕ. ಇದು 4 ಪತಾಕನಾ? ಸರಿ, ಪತಾಕ, ತ್ರಿಪತಾಕ, ಅರ್ಧ ಪತಾಕ. ಇದಲ್ವ ಅರ್ಧ? ಇದು ಸರ್ಪ ಶಿರಸ್ಸು. ಓಕೆ, ಅರ್ಧ ಪತಾಕ. ಕತ್ತರಿ ಮುಖ. ಮಯೂರಾಸ್ಯ. ಓಕೆ, ನವಿಲ್ಗೆ ಇದಕ್ಕೆಲ್ಲ. ಸರಿ, ಹೇಳಮ್ಮ. ಅರ್ಧ ಚಂದ್ರ. ಹಾಯ್. ಸರಿ, ಅರ್ಧ ಚಂದ್ರ. ಓಕೆ, ಅರ್ಧ ಚಂದ್ರ. ಇದು ಓಪನ್. ಓಕೆ, ಅರ್ಧ ಚಂದ್ರ. ಅರಾಳ. ಶುಕತುಂಡಕಃ. ಅರ್ಥ ಆಯ್ತಾ? ಅಷ್ಟೇ. ಅದು ನಿನ್ ಭಾಷೆಯಲ್ಲಿ ಏನೋ, ಅದು ಅರ್ಥ ಮಾಡ್ಕೊ. ಓಕೆ, ಸರಿ, ಈಗ ಆಟದ ಮನೆ ನೋಡೋಣ. ಆಟದ ಮನೆ ಪ್ಲೀಸ್. ಸರಿ, ಈಗ ಆಕ್ಟಿವಿಟೀಸು 3 ವಸ್ತುಗಳನ್ನ ತರಿಸ್ಕೊಳ್ಳೋದಕ್ಕೆ. ಮೊದಲನೇದಾಗಿ ಆಸ್ ಯೂಶುವಲ್ ನೀನು ವರ್ಲ್ಡ್ ಫೇಮಸ್ ಇನ್ ಜಗಳ ಆಡೋದು. ಯಾರು ಹೇಳಿದ್ರು? ನಿನ್ನ ಮಗ. ಓಕೆ, ಸರಿ, ಈಗ ನಾನು ಹಳ್ಳಿಯಲ್ಲಿ ಸೊಸೈಟಿ ಅಂಗಡಿ ಇಟ್ಕೊಂಡಿದ್ದೀನಿ. ಓಕೆ, ನೀನು 1 ಲೀಟ್ರು ಸೀಮೆ ಎಣ್ಣೆ ತಗೋಬೇಕು ಅಂತ ಬಂದಿದ್ಯಾ. ನಾನು ಅದ್ರಲ್ಲಿ ಅರ್ಧ ಹೊಡೆದ್ಬಿಟ್ಟಿದ್ದೀನಿ, ಮೋಸ ಮಾಡ್ಬಿಟ್ಟಿದ್ದೀನಿ. ಅದು ನಿನಗೆ ಗೊತ್ತಾಗೋಗಿದೆ. ಕಾಮನ್ ಬೇಬೆ. ಅಲ್ಲ ಕಣನ, ಅಣ್ಣನ ಇನ್ನೇನ್ ಮಾಮ ಅಲ್ಲ ನೀನು?
ಮಾಮ ಅಲ್ಲೇನಲ್ಲ ಬೇಡ ಬೇಡ ಹಾ ಹಾ. ಮರ್ಯಾದೆ ಕೊಡ್ತಾ ಇದೀನಿ ತಾನೆ ಆಯ್ತಕ್ಕ, ತಗೊಳ್ಳೋದನ್ ಕಲಿ ಆಯ್ತಕ್ಕ. ಎಲ್ಲಿ ಏನು? ಸೀಮೆಣ್ಣೆ ಅರ್ಧ ಬಾಟ್ಲ್ ಹಾಕಿದ್ಯಾ ನೀನು ಅರ್ಧ ಅದು ಸೀಮೆಣ್ಣೆ ಡಬ್ಬದಲ್ಲಿ ಅರ್ಧ ಇದೆ ಇನ್ನರ್ಧ ಯಾರು ಕೊಟ್ಟಿ ಅಯ್ಯ ನೀನ್ ಅದು ಓಪನ್ ಮಾಡಿ ಮಾತಾಡ್ಬೇಡ ನೀನು ಮಾತಾಡ್ಬಾರ್ದು ನನಗೆ ಸೀಮೆಣ್ಣೆ ಕೊಡ್ಬೇಕಷ್ಟೇ ಮಾತ್ ಬೇಕಾಗಿಲ್ಲ ನನ್ಗೆ ಸೀಮೆಣ್ಣೆ ಕೊಡು ಎಲ್ಲಿಟ್ಟೆ ಯಾರಿಗೆ ಎತ್ಕೊಂಡು ಹೋಯ್ತಾ ಇದೀಯ ನೀನು ಇಲ್ಲಿಂದ ಯಾರ್ಯಾರು ಸಾಗಿಸ್ತಾ ಇದೀಯ ನೀನು ನಮ್ ಬಡವ್ರಿಗೆ ಅಂತ ಹೇಳಿ ಎಲ್ಲಾರ್ಗುನು ಇಷ್ಟೆಲ್ಲ ನಮ್ಮ ಸರ್ಕಾರ ಇಷ್ಟೆಲ್ಲ ಮಾಡ್ತಾ ಇದೆ ನೀನ್ ಅದ್ರಲ್ಲಿ ಅರ್ಧ ಹೊಡಿತೀಯಲ್ಲ ನೀನ್ ಹೊಟ್ಟೆಗೆ ಏನೇ ಎತ್ತಿದ್ಯಾ ಮಾತಾಡ್ಬೇಡ ಅಂದೆ ಮಾತಾಡ್ ಕೂಡ್ದು ಉಣ್ಣಕ್ಕೆ ಇಕ್ಕಕ್ಕಿಲ್ಲ ನಿಂಗ್ ಮನೆಯಲ್ಲಿ ಸೀಮೆಣ್ಣೆ ಕುಡಿತೀಯ ಹೊಟ್ಟೆಗೆ ಸೀಮೆಣ್ಣೆ ಕುಡಿತೇನೆಯಾ ಯಾಕೆ ಎತ್ಕೊಂಡಿ ಮತ್ತೆ ಅರ್ಧ ಏನೇ ಕೊಟ್ಟಿದ್ಯಾ ನೀನು ಸೀಮೆಣ್ಣೆನ ಹೊಡೆದಿದ್ಯಾ ಸೀಮೆಣ್ಣೆ ಹೆಂಗ್ ಹೊಡಿಯಕ ಈಗ ತಾನೆ ಹೊಡಿಯೋದು ಸೀಮೆಣ್ಣೆ ಹೆಂಗ್ ಹೊಡಿಯಕ್ಕಾಗ್ತದೆ ನಾನು ಇವಾಗ ಹೊಡಿತೀನಿ ಸೀಮೆಣ್ಣೆ ಹೆಂಗ್ ಹೊಡಿಯೋದು ಎತ್ತಾಕೊಂಡಿದ್ಯಾ ಅಂತ ನಾನು ಹೇಳ್ತಾ ಇರೋದು ಎಲ್ಲ ಹಾಕೊಳ್ಳೋದು ಏನು ಬೆಂಕಿನ ಇಟ್ಕೊತಾ ಇದ್ದೆ ಹೌದು ಇಟ್ಕೋ ಇವಾಗ ನಾನು ಇಟ್ಬಿಡ್ತೀನಿ ಇನ್ ಮಿಕ್ಕಿರೋ ಅರ್ಧ ನಿನ್ ತಲೆ ಮೇಲೆ ಸುರಿದ್ಬಿಟ್ಟು ಬೆಂಕಿ ಹಚ್ಬಿಡ್ತೀನಿ ಇವಾಗ ಕೊಟ್ರೆ ಸರಿ ಇನ್ನು 2 ಲೀಟರ್ ತಗೊಂಡ್ಬಿಡಿ ಎಕ್ಸ್ಟ್ರಾ ನೀನು ಇವಳು ಬಾಯಿ ಸರಿ ಇಲ್ಲ ಅದಕ್ಕೋಸ್ಕರ ಬಕೆಟ್ ಕೊಡ ಓಕೆ ಈಗ ಒಂದು ಒಗಟು ಸುತ್ತಮುತ್ತ ಸುಣ್ಣದ ಗೋಡೆ ಎತ್ತ ನೋಡಿದ್ರು ಬಾಗ್ಲಿಲ್ಲ ಕೋಳಿ ಮೊಟ್ಟೆ ಹೇಳ್ಕೊಟ್ಬಿಟ್ರು ಫ್ಯಾಮಿಲಿ ಚೀಟರ್ಸ್ ಹಗ್ಗ ಕೊಡ ಹಗ್ಗ ಈಗ ನಿಂಗೆ ಸೂಪರ್ ಆಗಿದೆ ಕೊಡ ಬುಟ್ಟಿ ಕೊಡ ಸೂಪರ್ ಆಗಿ ತಲೆ ಮೇಲೆ ಕೈ ಇಟ್ಕೋಬಾರ್ದು ಸುಮ್ಮನೆ ಅದನ್ನ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಕ್ಯಾಟ್ ವಾಕ್ ಮಾಡ್ಕೊಂಡ್ ಬರ್ಬೇಕು ಸಾಕು 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 ಅಲ್ಲಿಂದಾನೆ ಬಾ ಈಗ ಏನ್ ಡೌ ಮಾಡ್ತೀಯ ಕಣಲ್ಲ ಏನಿಲ್ಲ ಓಕೆ ಬಾಲಕೋ ಟೈಮ್ ಬಿಡು ಸ್ಟಾರ್ಟ್ ಕಮಾನ್ ಬೇಗ 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 ನೀನ್ ನಿಧಾನಕ್ಕೆ ಹಾಕ್ಬೇಕು ನೀರು ಅರೇ ಮಕ ಮುಚ್ಚ ಹಾಕೋ ಬೇಗ ಹರಿ ಇಟ್ಸ್ ಓಕೆ ಹಂಗೆ ಹಂಗೆ ಎತ್ತು ಮೇಲೆ ತುಂಬ್ಸು ಮೇಲೆ ಕೈಯಲ್ಲಿ ಮೇಲೆ ಸಾಕು ಉಲ್ಟಾ ಹಾಕ್ಬಿಡಿದೆ ನೋಡೋಣ ಫಸ್ಟ್ ಆಫ್ ಆಲ್ ಉಲ್ಟಾ ಇಟ್ಸ್ ಓಕೆ ಹಾ ತುಂಬ್ಸು ಅಭಿನಾ ತುಂಬ್ಸು ಫಾಸ್ಟ್ ಆಗಿ ಬಕ್ಸು ಬೇಗ ಕೊಡು ಅಪ್ಪಂಗೆ ಎಳ್ಕೊಪ್ಪ ಸಾಕು ಎಳ್ಕೊಪ್ಪ ತೊಂದ್ರೆ ಇಲ್ಲ ನೀನೇ ತುಂಬಿಲ್ಲ ಅಲ್ಲಿ ಅವ್ನ್ ಕುರಿಯೋವಾಗ ಇದನ್ನ ಈ ಕಡೆಯಿಂದ ತಗೋ ಹರಿ ಹಗ್ಗ ಉಲ್ಟಾ ತಗೋ ಹರಿ ಹಗ್ಗ ಉಲ್ಟಾ ಇಂದ ತಗೋ ಹರಿ ಪರವಾಗಿಲ್ಲ ಹಂಗೆ ಹೇಳಿಯೋ ಎಳಿ ಪರವಾಗಿಲ್ಲ ಎಳಿಯಪ್ಪ ಪರವಾಗಿಲ್ಲ ಹೇಳಿಯೋ ಎಳಿ ಟೈಮ್ ಆಗುತ್ತೆ ಎಳಿ ಇಟ್ಸ್ ಓಕೆ ಎಳಿ ಪಕ್ಕದಲ್ಲಿ ಬಂದ್ರು ಪರವಾಗಿಲ್ಲ ಎಳಿ ಗಾಲಿನಲ್ಲೇ ಬರ್ಬೇಕು ಅಂತ ಏನಿಲ್ಲ ಗಾಲಿಲ್ಲ ಹೋಗಪ್ಪ ಏನೋ ಅದು ರಾಟೆ ಓಕೆ ಲೇ ಅರೇ ಹೊಡಿತೀನಿ ಕಣ ನಿಂಗೆ ಬಂದ್ರೆ ಈಗ ಗೊತ್ತಾಯ್ತಪ್ಪ ಬಾಡಿ ಗಾರ್ಡ್ ಅಲ್ಲಿ ಇದಾನೆ ಸಾಕು ಬಾಲ್ ತಗೊಳ್ಳಿ ತಗೊಳ್ಳಿ ಬಾಲು ಅಭಿನಯ ಇಳಿ ಹಿಂದೆ ಹೋಗಿ ಅವನು ಓಡದ ಪಂಚ ಎಲ್ಲ ಬಿಟ್ಬಿಡಪ್ಪ ನೀನು ದೂರ ಹಿಡಿಬೇಡ ಹಿಡ್ಕೊಂಡ್ಬಿಡು ಓಕೆ ಏನೋ ಓಕೆ ಸೂಪರ್ ಟೈಮಿಂಗ್ ನೋಟ್ ಆಗಿದೆ ಹೊಡಿ ಹ್ಯಾಂಡ್ಲು ಓಕೆ ವೀಕ್ಷಕರೇ ನಾವೊಂದು ಸ್ಪೆಷಲ್ ಕಾಂಪಿಟೇಷನ್ ಮಾಡ್ತಾ ಇದೀವಿ ಅದರ ಹೆಸರೇ ಛೋಟಾ ಸ್ಟಾರ್ ಅಂತ ನಿಮ್ಮ ಮನೆಯಲ್ಲಿ 2 ವರ್ಷದಿಂದ 3.5 ವರ್ಷದ ಒಳಗಿನ ಮಕ್ಕಳಿದ್ರೆ ನೀವು ಅವರ ವಿಡಿಯೋನ ಹ್ಯಾಂಡಿ ಕ್ಯಾಮಲ್ಲಿ ಅಥವಾ ಮೊಬೈಲಲ್ಲಿ ಶೂಟ್ ಮಾಡಿ ನಮಗೆ ಅದನ್ನ ಕಳಿಸ್ಬೋದು ಯಾವ ವಿಡಿಯೋ ಬೆಸ್ಟ್ ಅಂತ ಸೆಲೆಕ್ಟ್ ಆಗುತ್ತೆ ಅವರಿಗೆ 50,000 ರೂಪಾಯಿ ಕ್ಯಾಶ್ ಅನ್ನ ನಾವು ಪ್ರೈಸ್ ಆಗಿ ಕೊಡ್ತೀವಿ ನೀವು ಕಳಿಸಬೇಕಾಗಿರುವಂತಹ ವಿಳಾಸ ಹಾಗೂ ಇಮೇಲ್ ಇಲ್ಲಿದೆ ಛೋಟಾ ಚಾಂಪಿಯನ್ ವಿಭಾಗ ಜಿ ಕನ್ನಡ ನಂಬರ್ 39 ಯುನೈಟೆಡ್ ಮ್ಯಾನ್ಷನ್ 3ನೇ ಮಹಡಿ MG ರಸ್ತೆ ಬೆಂಗಳೂರು 560001. ಓಕೆ ಅಭಿನವ್ ಹರಿ ಅಂಡ್ ರಶ್ಮಿ ಓಕೆ ಜಂತರ್ ಮಂತರ್ ಅಲ್ಲಿ ನೀವು 2ನೇ ಸುತ್ತಿನಲ್ಲಿ ತಗೊಂಡಿರುವಂತಹ ಸಮಯ 5 ನಿಮಿಷ 3 ಸೆಕೆಂಡ್ಗಳು. ನಾಟ್ ಬ್ಯಾಡ್. ಕಮಿಂಗ್ ಟು ಮಂಜು ಅಂಡ್ ಮಂಜುಳಾ 2ನೇ ಸುತ್ತಿನಲ್ಲಿ ತಗೊಂಡಿರುವಂತಹ ಸಮಯ 2 ನಿಮಿಷ 26 ಸೆಕೆಂಡ್ಗಳು. ಈಗ ಕಮಿಂಗ್ ಟು ಶ್ರೀಕಾಂತ್ ಅಂಡ್ ಹರಿಣಿ. ಅಭಿಮನ್ಯ ಎಷ್ಟು ತಗೊಂಡಿರ್ತೀಯ? 0 ಸೆಕೆಂಡ್. ಅಂದ್ರೆ ಡಿಸ್ಕ್ವಾಲಿಫೈ ಅಂತ 0 ಸೆಕೆಂಡ್ಸ್ ಅಂತ ಟೈಮ್ ಇಲ್ಲ. ನಾವು ಮತ್ತೆ ಟೈಮ್ ತಗೊಳ್ಳೇಬೇಕಾ? ತಗೊಳ್ಳೇಬೇಕು. ಓಕೆ ಫೈನ್. ಎಷ್ಟು? ಸೊ ಮಂಜು 2 ನಿಮಿಷ 26 ಸೆಕೆಂಡ್. ಅದಕ್ಕಿಂತ ಕಮ್ಮಿ ಇದ್ರೆ ನೀವು ಕ್ವಾಲಿಫೈ ಆಗ್ತೀರಾ, ಇಲ್ಲಾಂದ್ರೆ ನೀವು ಕ್ವಾಲಿಫೈ ಆಗ್ತೀರಾ. ಕಡೆಯ ಸುತ್ತಿನಲ್ಲಿ 75,000 ರೂಪಾಯಿವರೆಗೂ ಗೆಲ್ಲುವಂತ ಸಾಧ್ಯತೆ ನಿಮ್ಮ ಮಗುವಿನ ಎಜುಕೇಶನ್ ಫಂಡ್ಗೆ. ನೀವು 2ನೇ ಸುತ್ತಿನಲ್ಲಿ ತಗೊಂಡಿರುವಂತಹ ಸಮಯ
ಇನ್ನೂ ಇದೆ ಬರೀ 2 ನಿಮಿಷ. ರಾಂಗ್ ಪಾಸ್. 2 ನಿಮಿಷ 59 ಸೆಕೆಂಡ್ ಆಗ್ಬೋದು. ಓಕೆ 2 ನಿಮಿಷ ಸರಿ, 27 ಎಷ್ಟು ಸೆಕೆಂಡ್ second ಆಗ್ಬೋದು. ಆದ್ರೆ ಆಗಿರೋದು 2 ನಿಮಿಷ 6 ಸೆಕೆಂಡ್. ಯು ಕ್ವಾಲಿಫೈ. ಓಕೆ ಶ್ರೀಕಾಂತ್ ಅಂಡ್ ಹರ್ನಿ, ಆರ್ ಯು ರೆಡಿ? ರೆಡಿ. ಓಕೆ, ಯಾವ ನಂಬರ್ ಹಿಂದೆ ಯಾವ ಮೊತ್ತ ಇದೆ ನನಗೆ ಗೊತ್ತಿಲ್ಲ, ಆದರೆ ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ ಈ ಸಂಚಿಕೆಯಿಂದ ನಾವು 75,000 ರೂಪಾಯಿ ಮಾಡ್ತಾ ಇದ್ದೀವಿ. ದ ಚಾನ್ಸಸ್ ಆಫ್ ವಿನ್ನಿಂಗ್ ವಿಲ್ ಬಿ ಅಪ್ ಟು 75,000. ಸೊ ಯಾವ್ಯಾವ ಅಮೌಂಟ್ ಇರ್ಬೋದು ಅಂತ ನಾನು ಹೇಳ್ಬಿಡ್ತೀನಿ. 5,000, 10,000, 15, 20, 25, 30, 40, 50 ಸೃಜನ್ ಮಮ ಕಾರ್ಡ್. ಮುಂಚೆ ಏನಾಗಿತ್ತು, 50,000 ಬಂದರೆ 50,000, ಸೃಜನ್ ಮಮ ಕಾರ್ಡ್ ಬಂದರೆ 50,000. ಆದರೆ ಈಗ ಸೃಜನ್ ಮಮ ಕಾರ್ಡ್ ಬಂದರೆ 75,000 ರುಪೀಸ್ ಯು ಕ್ಯಾನ್ ವಿನ್. ಓಕೆ, ನೋಡೋಣ ಆಟದ ಮನೆ ಪ್ಲೀಸ್. ಓಕೆ, ಸುಮ್ಮನೆ ಹಾಯ್ ಅನ್ನಿ. ಅಯ್ಯೋ ಓಕೆ, ಇವಾಗ ಸಾಂಗ್ ಹಾಕಿಸ್ತೀನಿ. ಸಾಂಗ್ ಹಾಕೋವರೆಗೂ ಅಲ್ಲಿ ಟೇಬಲ್ಗಳಿದೆಯಲ್ಲ, ಸ್ಟೂಲ್ಗಳು, ಅದ್ರ ಸುತ್ತಲೂ ಓಡ್ತಾ ಇರಬೇಕು. ಓಕೆ, ಆಮೇಲೆ ಅಲ್ಲಿ ಬಂದು ಕೂತ್ಕೋಬೇಕು. ಓಕೆ, ಮ್ಯೂಸಿಕ್. ಕೂತ್ಕೋ. ಓಕೆ, ಆ ಸ್ಟೂಲ್ ತೆಗಿ. ಏನಿದೆ ನಂಬರು? ನಂಬರ್ 8. 8ರ ಹಿಂದೆ ಯಾವ ಮೊತ್ತ ಇದೆ ನೋಡಿ? 30,000. ಏನ್ ಮಾಡ್ತೀರಾ? ನಿಮ್ಗೆ ಇನ್ನೂ 3 ಚಾನ್ಸ್ ಇದೆ. ಯು ಕ್ಯಾನ್ ಗೋ ಫಾರ್ ದ ಹೈಯರ್ ಅಮೌಂಟ್ ಆರ್ ಯು ಕ್ಯಾನ್ ಕ್ವಿಟ್. ವಿಲ್ ಗೋ. Up to you. Yes. ಸರಿ, ಆಟದ ಮನೆ ಪ್ಲೀಸ್. ಯಾವ್ದೋ ಮಿಸ್ ಮಾಡ್ಕೊಂಡು ಅದೃಷ್ಟ ಅದ್ರಲ್ಲೇ ಚೇಂಜ್ ಆಗುತ್ತೆ. ಎತ್ತೋ ಬಾಕ್ಸು. 7. 30,000 ಬ್ಲಾಕ್ ಆಗಿದೆ. ಯು ವಿಲ್ ನಾಟ್ ಗೆಟ್ ದಿಸ್. 7 ಹಿಂದೆ ಇರುವಂತ ಅಮೌಂಟ್ ಜಸ್ಟ್ ಜೋರಾಗಿ ಹೊಡಿಬೇಡ ಕಂದ. ಹೊಡಿ. 10,000. ಲಕ್ಕಿ ನಂಬರ್ 10,000. 20,000 ಗುಡುಮ್. ಓಕೆ, ಪರವಾಗಿಲ್ಲ. ಸೊ ಆಬ್ವಿಯಸ್ಲಿ ಯು ಹ್ಯಾವ್ ಟು ಟೇಕ್ ಅನದರ್ ಚಾನ್ಸ್. ಇಲ್ಲ ಸಾಕ? ಇಲ್ಲ ವಿಲ್ ಟೇಕ್ ಅನದರ್. ಓಕೆ, ಆಟದ ಮನೆ ಪ್ಲೀಸ್. ಇನ್ನು 2 ಚಾನ್ಸ್ ಇರೋದು. ಓಕೆ, ಮ್ಯೂಸಿಕ್. ಅಯ್ಯೋ, ಅವಾಗಿಂತ ಹಂಗೆ ಹೊಡ್ತೀಯ ನಾನು. ಓಕೆ, ತೆಗಿಚಿನ ಅದು ಅಷ್ಟೊಂದು ತೆಗಿ. ಕಡಿಮೆ ಮಿಸ್ ಆಗಿ 5. 5ರ ಹಿಂದೆ ಇರುವಂತಹ ಮೊತ್ತ ಒಡಿಜರಾಗಿ. ಓಕೆ, ಅಭಿಮಾನ್ಯ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವತ್ತಿನ ಸಂಚಿಕೆಯಲ್ಲಿ ಟೋಟಲ್ ಆಗಿ 85,000 ರೂಪಾಯಿಗಳನ್ನ ಗಳಿಸಿದ್ದಾನೆ. ಒಡೆಯಂಡ್ಲು. ಬಿಸಿಲುಗಾಲ ಸುಸ್ತಾದ್ರೆ ಮಗುಗೆ ರಿಯಲ್ ಫ್ರೂಟ್ ಜ್ಯೂಸ್ ಅನ್ನ ಕುಡಿಸಿ ಪ್ಲೀಸ್. ಆಯ್ತಾ? ನೀನು ಬೇಕು ಅಂತ ಹೋಗಿ ಬಂದು ನೀನ್ ಕುಡ್ಕೋಬೇಡ, ಮಗು ಕುಡಿಸು. ಲೋಟಸ್ ಚಾಕ್ಲೇಟ್ಸ್ ಇಂದ ಚಾಕ್ಲೇಟ್ಸ್, ಹಿಂದೂಸ್ತಾನ್ ಇನ್ಫ್ರಾಕಾನ್ ಇಂಡಿಯಾ ಲಿಮಿಟೆಡ್ ಅವರಿಂದ ಒಂದು ಗಿಫ್ಟ್ ಬಾಕ್ಸ್, ಎಂಡ್ಯೂರಾ ಕಿಚನ್ ಅಪ್ಲಯನ್ಸಸ್ ಇಂದ ಒಂದು ಗಿಫ್ಟ್ ಬಾಕ್ಸ್. ಮರಿಬೇಡಿ, ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ರಾಮರಾಜ್ ಧೋತಿ ಮತ್ತು ಶರ್ಟ್ ಅರ್ಪಿಸುವ ಚೋಟಾ ಚಾಂಪಿಯನ್ ಚಿಕ್ಕವರ್ ಮಸ್ತಿ ದೊಡ್ಡವರ್ ಕುಸ್ತಿ ಸೀಸನ್ 2 ಪವರ್ಡ್ ಬೈ ಹಿಂದೂಸ್ತಾನ್ ಇನ್ಫ್ರಾಕಾನ್ ಇಂಡಿಯಾ ಲಿಮಿಟೆಡ್, ಬೆವರೇಜ್ ಪಾರ್ಟ್ನರ್ ರಿಯಲ್ ಫ್ರೂಟ್ ಜ್ಯೂಸ್. ಟೇಕ್ ಕೇರ್, ಬೈ ಬೈ.